ಮತ್ತೊಮ್ಮೆ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಂಸತ್ನಲ್ಲಿ ಸುದೀರ್ಘ 10 ವರ್ಷಗಳ ಕಾಲ ದೇಶಕ್ಕೆ ಯಾವ ರೀತಿಯ ಆಡಳಿತವನ್ನು ನಾವು ಕೊಟ್ಟಿದ್ದೇವೆ ಅನ್ನುವ ನಿಟ್ಟಿನಲ್ಲಿ ಸಾಧನಾ ಪಟ್ಟಿಯನ್ನು ಇವತ್ತು ಮುಂದಿಟ್ಟಿದ್ದಾರೆ. ಈ ನಡುವೆ ಮುಂದೆ ವಿಕಸಿತ ಭಾರತವಾಗಿ ಭಾರತ ಯಾವ ರೀತಿ ವಿಜೃಂಭಿಸುತ್ತೆ, ಮುಂದಿನ ಯೋಜನೆಗಳೇನು, ಯಾವ ರೀತಿ ಭಾರತವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸತ್ನಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಸಂದರ್ಭದಲ್ಲೇ ಕಾಂಗ್ರೆಸ್ ಕುರಿತಂತೆ ತೀವ್ರ ರೀತಿಯಲ್ಲಿ ನರೇಂದ್ರ ಮೋದಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾಗಲೇ ಪ್ರತಿಪಕ್ಷ ಸುದೀರ್ಘ 10 ವರ್ಷಗಳ ನಂತರದ ಸಂದರ್ಭದಲ್ಲಿ ಧ್ವನಿ ಎತ್ತಿದೆ, ಪ್ರಶ್ನೆಯನ್ನೆತ್ತಿದೆ, ಪ್ರಬಲ ಪ್ರತಿಪಕ್ಷವಾಗಿ ಹೊರಹೊಮ್ಮಿದೆ. ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ಯಾವುದೇ ಸ್ಟೆಪ್ಪನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲೂ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲೂ ಕೂಡ ಸರ್ವಾಧಿಕಾರಿ ಧೋರಣೆ ಅನ್ನೋದು ನಡೆಯೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಸಂಸತ್ನ ಆ ಕಲಾಪವೇ ಸಾಕ್ಷಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ ಇವತ್ತು ಕಲಾಪದಲ್ಲಿ, ಸದನದಲ್ಲಿ, ಆ ಸಂಸತ್ನಲ್ಲಿ ನರೇಂದ್ರ ಮೋದಿ ಮಾತಾಡಿದಂತಹ ಮಾತುಗಳೇನು, ಪ್ರತಿಪಕ್ಷ ಪ್ರಬಲವಾಗಿ ಹೊರಹೊಮ್ಮೋದಕ್ಕೆ ಕಾರಣ ಏನು, ಈ ನಡುವೆ ನರೇಂದ್ರ ಮೋದಿ ದೇಶ ವಿಕಸಿತ ಭಾರತದತ್ತ ಹೋಗುತ್ತೆ ಅನ್ನುವ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಪ್ರತಿಪಕ್ಷ ಈ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ನೀವು ಮಾತಾಡಬೇಕು ಅಂತ ಎಚ್ಚರಿಸಿದ್ದೇನೆ. ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಹೌದು, ಸುದೀರ್ಘ 10 ವರ್ಷಗಳ ನಂತರ ಪ್ರತಿಪಕ್ಷ ಒಂದು ಪ್ರಬಲವಾಗಿ ಕಾಣಿಸ್ತಾ ಇದೆ. ಪ್ರಶ್ನೆ ಮಾಡುವಂತಹ ಪ್ರತಿಪಕ್ಷದ ನಾಯಕರು ಕಾಣಿಸ್ತಾ ಇದ್ದಾರೆ. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಭಾಷಣವನ್ನೇ ಮಾಡಿಲ್ಲ, ಅಷ್ಟರಲ್ಲೇ ಆ ಸದನದಲ್ಲಿ, ಕಲಾಪದಲ್ಲಿ ಸದ್ದು ಗದ್ದಲ ಅನ್ನೋದು ಏರ್ಪಡಿತು. ಮೋದಿ ಭಾಷಣಕ್ಕೆ ವಿರೋಧ ಪಕ್ಷಗಳು ಕಿಡಿಕಾರ್ತಾ ಇದ್ವು. ರೈಟ್, ಹಾಗಾದ್ರೆ ನರೇಂದ್ರ ಮೋದಿ ಇವತ್ತಿನ ಸಂಸತ್ನಲ್ಲಿ ಏನು ಮಾತಾಡಿದ್ರು? 2014ಕ್ಕೂ ಮುನ್ನ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇತ್ತು. 1 ರೂಪಾಯಿನಲ್ಲಿ 85 ಪೈಸೆ, 1 ರೂಪಾಯಿನಲ್ಲಿ 85 ಪೈಸೆ ನಾಯಕರ ಜೇಬಿಗೆ ಹೋಗ್ತಾ ಇತ್ತು. ಸಂವಿಧಾನದ ಪ್ರತಿಯನ್ನ ಹಿಡಿದು ಕೆಲ ನಾಯಕರು ಈ ಸಂದರ್ಭದಲ್ಲಿ ಅಬ್ಬರದ ಧ್ವನಿಯನ್ನ ಎತ್ತಿದ್ದಾರೆ. ಜಮ್ಮು ಕಾಶ್ಮೀರ ಸಮಸ್ಯೆ ಬಗೆಹರಿಸೋದಕ್ಕೆ ಆಗಲಿಲ್ಲ ಅಂತ ಮೋದಿ ಪ್ರಸ್ತಾಪವನ್ನ ಮಾಡ್ತಾರೆ. ಅವರದ್ದೇ ನೆಲದಲ್ಲಿ ಉಗ್ರರನ್ನ ನಾವು ನುಗ್ಗಿ ಹೊಡೆದಿದ್ದೇವೆ ಅಂತ ಹೇಳಿ ನರೇಂದ್ರ ಮೋದಿ ಪ್ರಸ್ತಾಪವನ್ನ ಮಾಡ್ತಾರೆ. ಇನ್ನು ಕಾಂಗ್ರೆಸ್ ನಾಯಕರ ಕುರಿತಂತೆ ಕೂಡ ನರೇಂದ್ರ ಮೋದಿ ಹಲವು ವೈಫಲ್ಯಗಳನ್ನು ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಅಷ್ಟು ಸುಲಭವಾಗಿ ಸುಮ್ಮನೆ ಕೂತ್ಕೊಳ್ಳುವಂತಹ ಗೋಜಿಗೆ ಹೋಗಲಿಲ್ಲ, ಪ್ರಬಲವಾಗಿ ಧ್ವನಿಯನ್ನ ಎತ್ತಿದೆ, ಹಲವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಭಾಷಣದುದ್ದಕ್ಕೂ ಸದ್ದು ಗದ್ದಲವೇ ಹೆಚ್ಚಾಗಿತ್ತು. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರು ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. यही शब्द 2014 के पहले सुनाई देते थे. भारतीयों की हताशा के इन 7 शब्द एक प्रकार से पहचान बन गए थे. उस समय आए दिन अखबार खोलते थे तो घोटालों की खबरें ही पढ़ने को मिलती थी और सैकड़ों करोड़ के घोटाले, रोज नए घोटाले, घोटालों से स्पर्धा, ये घोटालेबाज लोगों के घोटाले, इसी का एक कालखंड था. सरकार में आना एक ऐतिहासिक घटना है. आजादी के बाद ये सौभाग्य दूसरी बार इस देश में आया है और 60 साल के बाद आया. इसका मतलब ये सिद्धि पाना कितना कठोर परिश्रम के बाद होता है, कितना अभूतपूर्व विश्वास संपादन होने के बाद होता है. ऐसे ही ये राजनीति के खेल से नहीं होता है, जनता जनार्दन की सेवा से प्राप्त आशीर्वाद से होता है.
ದೇಶದ ಆಡಳಿತ ನಡೆಸುವಂತಹ ಜವಾಬ್ದಾರಿಯನ್ನ ಯಾವುದೇ ಪಕ್ಷ ತೆಗೆದುಕೊಂಡ ಸಂದರ್ಭದಲ್ಲೂ ಕೂಡ ಅವರ ಧ್ಯೇಯ ಅನ್ನೋದೇನಾಗಿರಬೇಕು ಅಂತ ಹೇಳಿದ್ರೆ ಆ ದೇಶವನ್ನು ಅಭಿವೃದ್ಧಿ ಮಾಡೋದು. ಅಫ್ಕೋರ್ಸ್ BJPನೇ ತಗೊಳ್ಳಿ, ಕಾಂಗ್ರೆಸ್ಲೇ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ್ಲಿ, ಅವರ ಮೇನ್ ಧ್ಯೇಯ ಅನ್ನೋದು ದೇಶವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಾಗಿರುತ್ತೆ. ಈಗ ಯಾವುದೇ ನಿರ್ಧಾರವನ್ನು ದೇಶದ ಅಭಿವೃದ್ಧಿಯ ನಿಮಿತ್ತ ತೆಗೆದುಕೊಳ್ಳೋದಾಗಿದ್ರೂ ಕೂಡ BJPಗೆ ಕಳೆದ 10 ವರ್ಷಗಳ ಕಾಲ ಇತ್ತಲ್ಲ, ಆ ಥರದ ಪರಿಸ್ಥಿತಿ ಇಲ್ಲ ಅನ್ನೋದು ಇವತ್ತಿನ ಸಂಸತ್ನ ಕಲಾಪದಲ್ಲಿ ನಿಮಗೆ ಸ್ಪಷ್ಟವಾಗಿದೆ. ಪ್ರತಿಪಕ್ಷ ಪ್ರತಿಯೊಂದನ್ನು ವಿರೋಧ ಮಾಡುತ್ತೆ ಅಂತಲ್ಲ, ಆದರೆ ಯಾವುದೇ ನಿರ್ಧಾರದಲ್ಲೂ ಕೂಡ ಏನೋ ಸ್ವಲ್ಪ ವ್ಯತ್ಯಾಸ ಇದೆ, ಅದು ದೇಶಕ್ಕೆ ಮಾರಕ ಅಂತ ಅನಿಸಿದ್ರೆ ಎಸ್, ಪ್ರತಿಪಕ್ಷ ಇವತ್ತು ಧ್ವನಿ ಎತ್ತತ್ತೆ, ಪ್ರಶ್ನೆ ಮಾಡುತ್ತೆ. ಇವತ್ತು ನೋಡ್ತಾ ಇದ್ರಿ, ವಿ ವಾಂಟ್ ಜಸ್ಟಿಸ್ ಅನ್ನುವಂತಹ ಒಕ್ಕೊರಲ ಧ್ವನಿ ಕೇಳ್ತಾ ಇದೆ ಅಂತ ಹೇಳಿದ್ರೆ ಕಡೆ ಪಕ್ಷ 10 ವರ್ಷದ ನಂತರವಾದರೂ ಪ್ರಶ್ನೆ ಕೇಳುವಂತಹ ಮನೋಭಾವ ಬಂದಿದೆ, ಪ್ರಶ್ನೆ ಕೇಳುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದು ಸುಸ್ಪಷ್ಟ. ಹಾಗಾಗಿ ಅಫ್ಕೋರ್ಸ್ ಒಂದು ದೇಶದ ಆಡಳಿತ ಅಂದಾಗ ಆಡಳಿತ ಪಕ್ಷದ ಜವಾಬ್ದಾರಿ ಹೇಗಿರುತ್ತೆ, ಹಾಗೆಯೇ ವಿರೋಧ ಪಕ್ಷದ ಜವಾಬ್ದಾರಿ ಅಷ್ಟೇ ಇರುತ್ತೆ. ಹಾಗಾಗಿ ದೇಶ ಅಭಿವೃದ್ಧಿಯತ್ತ ಸಾಗೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ. ಹಾಗಾಗಿ ಇವತ್ತಿನ ಈ ಸಂಸತ್ನ ಕಲಾಪದ ಕುರಿತಂತೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AAP ವಕ್ತಾರರಾಗಿರುವಂಥ ರುದ್ರಯ್ಯ ನವಲೆಯವರಿದ್ದಾರೆ. ನಮಸ್ಕಾರ. ದ ಫಸ್ಟ್ ರಿಯಾಕ್ಷನ್, ಸಂಸತ್ನ ಕಲಾಪವನ್ನು ಇವತ್ತು ನೀವು ಗಮನಿಸಿದ್ದೀರಿ, ಏನು ಅನಿಸ್ತಾ ಇದೆ? ಇದೇ ನಮ್ಮ ಪ್ರಜಾಪ್ರಭುತ್ವದ ಒಂದು ಬ್ಯೂಟಿ ಅಂತ ಹೇಳಿ ಇದೇನಾಗಿದೆ ಅಂದರೆ, ತಾನಾಶಾಹಿ ಅನ್ನೋದು ಅಂದರೆ ಡಿಕ್ಟೇಟರ್ಶಿಪ್ ಯಾವ ಥರ ಆಗಿತ್ತಂದರೆ, ದೇಶದಲ್ಲಿ ಉತ್ತಮವಾದ ಶಿಕ್ಷಣ ಕೊಟ್ಟಿರೋರು ಜೈಲಲ್ಲಿದ್ದಾರೆ, ದೇಶದಲ್ಲಿ ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಮಾಡಿದವರು ಇವತ್ತು ಕೊಟ್ಟಿರುವಂಥವ್ರು ಜೈಲಲ್ಲಿದ್ದಾರೆ, ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಿರೋರಂಥವ್ರು ಜೈಲಲ್ಲಿದ್ದಾರೆ, ದೇಶದಲ್ಲಿ ಉತ್ತಮವಾದ ನೀರನ್ನು ಕೊಟ್ಟಿರೋರು ಜೈಲಲ್ಲಿದ್ದಾರೆ, ಉಚಿತವಾಗಿ ಒಂದು ಒಳ್ಳೆಯ ರೀತಿಯಾದಂತಹ ತೀರ್ಥಯಾತ್ರೆಯನ್ನು ಹಿರಿಯರಿಗೆ ಕೊಟ್ಟಿರೋಂಥವರು ಇವತ್ತು ಜೈಲಲ್ಲಿದ್ದಾರೆ. ಆದರೆ ಇಲ್ಲಿ ದೇಶದಲ್ಲಿ ಏನಂದರೆ ಕೃಷಿಕರ ಆದಾಯ ದ್ವಿಗುಣ ಮಾಡ್ತೀನಿ 2023ರಲ್ಲಿ ಅಂತ ಹೇಳಿದವರು ಇವತ್ತು ದೇಶ ದರ್ಬಾರ್ ಮಾಡ್ತಾ ಇದ್ದಾರೆ. ಅಂದ್ರೆ 2022ಕ್ಕೆ ಎಲ್ಲರಿಗೂ ಮನೆ ಕೊಡ್ತೀನಿ ಅಂತ ಹೇಳಿದ್ರು, ಅವರು ಇವತ್ತು ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಹಾಗೆ ಗ್ಯಾಸ್ ಬೆಲೆ 450 ಇದ್ದು 1150 ಹೋಯ್ತು, ಅಂತವ್ರು ದೇಶನ ಆಡಳಿತ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲ, ಇದು ಜನ ಕೊಟ್ಟಿರೋ ಮ್ಯಾಂಡೇಟ್ ಇದೆ. ಯಾಕಾಗಿದೆ ಇವಾಗ 400 ಪಾರ್ ಅಂತ ಹೇಳ್ತಿರೋರು ಎಲ್ಲಿ ಹೋಗಿದ್ದಾರೆ ಇವತ್ತು? 400 ಪಾರ್ ಅಬ್ಕಿ ಬಾರ್ 400 ಪಾರ್ ಎಲ್ಲಿತ್ತು? 400 ಪಾರ್ ಅಲ್ಲ, 240 ಬರಕ್ಕೆ ತಿನ್ಕೊಂಡಿದ್ರು ಇವತ್ತು. ಹೌದಾ? ಮೂರನೇ ಅವಧಿಗೂ 240 ಬಂದಿದ್ದಾರೆ. ಅಲ್ಲ, ಇವ್ರು ಯಾವ ತರ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ತಾವುಗಳು. ಹೇಗೆಂದ್ರೆ ಚುನಾವಣಾ ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಆರ್ಟಿಕಲ್ 123(3)A ಹೇಳುತ್ತೆ, ಏನ್ ಗೊತ್ತಾ ಮೇಡಮ್, ಯಾವುದೇ ಜಾತಿ ಆಧಾರಿತ ಭಾಷಣಗಳು ಮಾಡಬಾರ್ದು. ಆದ್ರೆ ಇದೇ ಪ್ರಧಾನ ಮಂತ್ರಿಗಳು ಜಾತಿಯಾಗಿ ಹಿಡ್ಕೊಂಡ್ಬಿಟ್ಟು ಹಿಂದೂ ಮುಸ್ಲಿಂ ವಿಷಯಗಳು ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಹೇಳಿ, ಭಾಷಣ ಮಾಡ್ತಾರೆ. ಸುಮಾರು 100ಕ್ಕೆ ಹೆಚ್ಚು ಕೇಸ್ಗಳನ್ನ ಎಲೆಕ್ಷನ್ ಕಮಿಷನ್ ಕೊಡ್ತಾರೆ. ಆದ್ರೆ ಇದುವರೆಗೂ ಇದೇ ಎಲೆಕ್ಷನ್ ಕಮಿಷನ್ ಅವರು ಸುಮ್ಮನೆ ಬಾಂಬಿಸ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಮೋದಿ ಹಿಡಿತದಲ್ಲಿ ಇವತ್ತು ಚುನಾವಣಾ ಆಯೋಗ ಇದೆ. ಅದೇ ಕಾರಣಕ್ಕಾಗಿ ಈ ವ್ಯವಸ್ಥೆ ಆಗ್ತಾ ಇದೆ. ಅದೇ ಸುಮಾರು ವಿಷಯಗಳು ತೋರ್ತೀನಿ ನಿಮಗೆ. ಇದೇ ಇವರು ರಾಜಸ್ಥಾನ್ಗೆ ಹೋದಾಗ ಒಂದು ಹೇಳ್ತಾರೆ, ಮಂಗಲಸೂತ್ರನ ಕಿತ್ಕೊಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನೋ ಗುಜರಾತ್ಗೆ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ ಹಿಂದೂಗಳಿಗೆ ಒಂದೇ ಮಗು ಆಗೋ ತರ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿ. ಏನಾಗುತ್ತಾ, ಅವರೆಲ್ಲಿ ಭಾಷಣ ಮಾಡ್ತಾರೆ ಅಲ್ಲಿ ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಘಟಬಂಧನ್ ಗೆಲ್ಲುತ್ತೆ, ಬಿಜೆಪಿ ಸೋಲ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಜನರು ಎಷ್ಟು ಬುದ್ಧಿವಂತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಅಲ್ಲ ಕ್ಲೂ ಅಂದ್ರೆ ಜನರನ್ನೆಲ್ಲ ನಂಬೋದಿಲ್ಲ. ಇವಾಗ 21ನೇ ಶತಮಾನದಲ್ಲಿ ಜಾತಿ ಆಧಾರಿತ ಒಂದು ರಾಜಕಾರಣ ಮಾಡಿದ್ರೆ ನಿಮಗೆ ಸೋಲು ನಿಶ್ಚಿತ ಅನ್ನೋದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಕಿರಣ್ ಕುಮಾರ್ ಅಣ್ಣಿಗೇರಿಯವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಕಿರಣ್ ಅವರೇ. 10 ವರ್ಷಗಳ ನಿಮ್ಮ ಧೋರಣೆಗೆ, ನಿಮ್ಮ ಯೋಜನೆಗಳಿಗೆ ಯಾವುದೇ ರೀತಿಯ ಅಂಥ ಬ್ರೇಕ್ ಹಾಕೋರಿರಲಿಲ್ಲ. ಇವತ್ತು ಪ್ರಬಲ ಪ್ರತಿಪಕ್ಷವಾಗಿ INDIA ಮೈತ್ರಿಕೂಟ ಇದೆ, ನಿಮ್ಮನ್ನು ಕೂಡ ಪ್ರಶ್ನೆ ಮಾಡೋರಿದ್ದಾರೆ ಎನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಒಪ್ಕೊಳ್ತೀರಾ? ಅಲ್ಲ, ಈ ಪ್ರಬಲ ಅಪೋಸಿಷನ್ ಮೈತ್ರಿಕೂಟ ಅಂತ ಹೇಗೆ ಹೇಳ್ತೀರಾ ನೀವು? ಎಲ್ಲ ಏನು ಇವರು ಇಂಡಿಯಾ ಅಲಯನ್ಸ್ ಎಲ್ಲ ಪಕ್ಷಗಳು ಸೇರಿ ಬಿಜೆಪಿ ಅಲೋನ್ ಗೆದ್ದಿರ್ತಕ್ಕಂಥ ಸೀಟುಗಳ ಸಮೀಪ ಬಂದಿಲ್ಲ. ಇವರು ಪ್ರಬಲ ಮೈತ್ರಿಕೂಟ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈ ಎಲ್ಲಾ ಮೈತ್ರಿಕೂಟವನ್ನ ಇಂಡಿಯಾ ಅಲಯನ್ಸ್ ಅನ್ನ ಭಾರತ ದೇಶದ ಜನತೆ ತಿರಸ್ಕಾರ ಮಾಡಿದ್ದಾರೆ. ಇದನ್ನ ಒಂದು ಅವರು ಇವತ್ತು ಒಪ್ಪಿಕೊಳ್ಳಾಗ್ತಾ ಇಲ್ಲ. ಆ ಒಂದು ಮ್ಯಾಂಡೇಟ್ ಕೊಟ್ಟಿದ್ದಾರಲ್ವಾ, NDA ಮ್ಯಾಂಡೇಟ್ ಕೊಟ್ಟು ಇವತ್ತು 3ನೇ ಬಾರಿ ಸತತ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತೇನಾದ್ರೂ ಒಂದು ಇತಿಹಾಸ ಮಾಡಿರ್ತಕ್ಕಂಥದ್ದು ಅಂದ್ರೆ ಅದು ಒಂದು NDA ಅಲಯನ್ಸ್ ಸತತ 3ನೇ ಬಾರಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು. ಈ
ದೇಶದ ಜನತೆನ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ನ ಒಪ್ಪಿಕೊಳ್ಳೋಕೆ ಇಂಡಿಯಾ ಅಲಯನ್ಸ್ ತಯಾರಿಲ್ಲ ಅಂತಂದ್ರೆ ಇದು ಇಂಡಿಯಾ ಅಲಯನ್ಸ್ನ ಒಂದು ರೋಗಗ್ರಸ್ತ ಮಾನಸಿಕ ಪರಿಸ್ಥಿತಿಯ ಕೈಗನ್ನಡಿ ಮತ್ತು ಅಧಿಕಾರದಾಹತ್ವದ ಒಂದು ಪ್ರತಿರೂಪ. ಇವತ್ತಿಗೂ ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ. ಭಾರತ ದೇಶದ ಪ್ರಜಾಪ್ರಭುತ್ವ ಜನ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ನ ಸ್ವೀಕಾರ ಮಾಡಕ್ತಾ ಇರಲಿಲ್ಲ ಅವರು. ನೋಡಿ ಅವ್ರು ಏನಂತ ಹೇಳ್ತಿದ್ರು, ಇವಿಎಂ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ರು. ಇವರು ಅದನ್ನ ಹೇಳಿದ್ರು, ಚುನಾವಣಾ ವ್ಯವಸ್ಥೆಯ ಕಂಪ್ಲೀಟ್ ಮಿಸ್ಯೂಸ್ ಆಗಿದೆ. ವಿಲ್ ಯು ಅಗ್ರಿ? ಹೇಗೆ ಹೇಳ್ಬೇಕಲ್ಲ, ಉದಾಹರಣೆಗಳು ಬೇಕಲ್ಲ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರು. ವಾಟ್ ಸುಪ್ರೀಂ ಕೋರ್ಟ್ ಗಿವೆನ್ ದ ಡೈರೆಕ್ಷನ್? ಅವರು ತಿರಸ್ಕಾರ ಮಾಡಿದ್ದಾರೆ. ಇವಿಎಂ ಇಸ್ ಪರ್ಫೆಕ್ಟ್, ಇವಿಎಂ ಇಸ್ ನಾವು ಎಕ್ಸೆಪ್ಟೆಡ್, ಅದನ್ನ ಇದನ್ನ ನಂಬಬಹುದು ಅಂತ ಡೈರೆಕ್ಷನ್ ಕೊಡ್ತು. ದೆನ್ ವೇರ್ ಇಸ್ ದ ಪ್ರಾಬ್ಲಮ್? ನೆಕ್ಸ್ಟ್ ಇವರು ದ್ವೇಷ ಭಾಷಣದ ಬಗ್ಗೆ ಮತ್ತೊಂದು ಬಗ್ಗೆ ಮೇಡಮ್ ಮುಗಿದೋಗಿದೆ, ಅದು ಎಲೆಕ್ಷನ್ ಮುಗಿದೋಗಿದೆ. ಭಾರತ ದೇಶದ ಜನತೆ NDAಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇವತ್ತು ಇವರು ಒಂದು ಸೃಜನಾತ್ಮಕ ವಿರೋಧ ಪಕ್ಷವಾಗಿ ಅಥವಾ ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಮಾಡಬೇಕಾದಂತ ಕೆಲಸನ ಬಿಟ್ಟು ಮತ್ತು ಇನ್ನೂ ಅಲ್ಲೇ ಹೋಗ್ತಿದ್ದಾರೆ. ಮೋದಿ ಭಾಷಣಕ್ಕೂ ಮುನ್ನ ಭಾಷಣವಾಗ್ತಾ ಇದ್ದ ಸಂದರ್ಭದಲ್ಲೂ ವಿ ವಾಂಟ್ ಜಸ್ಟಿಸ್ ಅಂದ್ರೆ ಮಣಿಪುರ್ ಯಾಕೆ ಈ ಧೋರಣೆ? ನಾನು ಅದನ್ನ ಕೇಳ್ತಾ ಇದ್ದೀನಿ, ಏನ್ ಜಸ್ಟಿಸ್ ಬೇಕು ನಿಮಗೆ? ಏನ್ ಜಸ್ಟಿಸ್ ಬೇಕು? ದೇಶದ ಜನತೆ ಜಸ್ಟಿಸ್ ಕೊಟ್ಟಿದಾರಲ್ಲ ನಿಮಗೆ, ನೀವು ಎಲ್ಲಿ ಕೂಡಕ್ಕೆ ಲಾಯಕ್ಕಿದ್ದೀರಾ? ನಿಮ್ಮ ಅರ್ಹತೆ ಏನು? ಇನ್ನು ಮುಂದಾದ್ರೂ ಈ ಗುಸಂಬಿತನ ಬಿಡಿರಿ, ಇನ್ನು ಮುಂದಾದ್ರೂ ಈ ಸುಳ್ಳು ಹೇಳೋದನ್ನ ಬಿಡ್ರಿ ನೀವು ಅಂತ ಹೇಳಿ ನಿಮಗೆ ಸತತ 3ನೇ ಬಾರಿ ಸಾಧನಾ ಪಟ್ಟಿಯನ್ನ ಉಲ್ಲೇಖ ಮಾಡೋದಲ್ಲ, ಮಣಿಪುರದ ಬಗ್ಗೆ ಪ್ರಸ್ತಾಪ ಮಾಡಿ ಅಂತಾರೆ. ಮೇಡಮ್, ಮಣಿಪುರದ ಬಗ್ಗೆ ಮಾತಾಡ್ಬೇಕಂದ್ರೆ ಮಣಿಪುರದೇ ಒಂದು ಡಿಬೇಟ್ ಆಗಲಿ. ಇವತ್ತು ಮಣಿಪುರ ಅಥವಾ ಈಶಾನ್ಯ ರಾಜ್ಯಗಳು ಏನದಾವಲ್ಲ, ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇದೆಲ್ಲ ಕಾಂಗ್ರೆಸ್ ಪಕ್ಷದ ಕನಸು, ಪಾಪದ ಕೂಸಿದು. ತಿಳ್ಕೊಳ್ಳಿ, ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಆಡಳಿತ ಮಾಡ್ಕೊಂಡು ಬಂದಿದ್ದು. ಪಶ್ಚಿಮದ ವಿಚಾರಗಳನ್ನ ಈಶಾನ್ಯ ಮತ್ತು ಪಶ್ಚಿಮದಲ್ಲಿ ಮಾತಾಡ್ಬೇಕಾದವ್ರು ಹೋಗ್ಬಿಟ್ಟು ಉತ್ತರದಲ್ಲಿ ಮಾತಾಡ್ತಾರೆ. ಇದನ್ನ ಹೆಂಗ್ ಅಕ್ಸೆಪ್ಟ್ ಮಾಡೋದು ಅಂತಾರೆ ಅವರು. ನೋ ಸಿ, ಇದೇ ಕಾಂಗ್ರೆಸ್ ಪಕ್ಷದ ಒಂದು ಡಬಲ್ ಸ್ಟ್ಯಾಂಡರ್ಡ್ ರಾಜಕಾರಣ ಅಲ್ರಿ. ಇವರು ಸುಮಾರು 57 ವರ್ಷ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪಕ್ಷ, ದೇಶ ನಡೆಸಿರ್ತಕ್ಕಂಥ ಪಕ್ಷ. ಒಂದೇ ಒಂದು ಸರಿಯಾದ ರಾಷ್ಟ್ರೀಯ ಹೆದ್ದಾರಿಗಳನ್ನ ಮೋದಿಜಿ ಸರ್ಕಾರ ಬರೋ ತನಕ ಮಣಿಪುರ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಇವ್ರು ಕಟ್ಟಿಕೊಟ್ಟಿಲ್ಲ. ಒಂದು ವಿಮಾನ ನಿಲ್ದಾಣಗಳನ್ನು ಕಟ್ಟಿಕೊಟ್ಟಿಲ್ಲ, ಒಂದು ಯೋಜನೆಗಳನ್ನು ಕಟ್ಟಿಕೊಟ್ಟಿಲ್ಲ. ಅವರು ಎಷ್ಟು ಇದನ್ನ ಯಾವುದೋ ಒಂದು ಶಬ್ದ ಯೂಸ್ ಮಾಡ್ತಾರೆ ನೆಹರು ಅವರು ಈಶಾನ್ಯ ರಾಜ್ಯಗಳ ಬಗ್ಗೆ ಕೇಳಿದಾಗ. ಸೊ ಅಷ್ಟು ಒಂದು ತಾತ್ಸಾರದಿಂದ ನೋಡ್ಕೊಂಡಿರ್ತಕ್ಕಂಥ ರಾಜ್ಯಗಳು ಇವತ್ತೇನಾದ್ರೂ ಅಲ್ಲಿ ಬಿಜೆಪಿ ನೋಡಿ, ಕ್ರಿಶ್ಚಿಯನ್ ಮೆಜಾರಿಟಿ ಇರ್ತಕ್ಕಂಥ ರಾಜ್ಯಗಳು ಅಲ್ಲಿ ಬಿಜೆಪಿ ಆಡಳಿತಕ್ಕೆ ಬರುತ್ತೆ, ಬಿಜೆಪಿ ಎಂಪಿಗಳು ಗೆಲ್ತಾರೆ. ಅಂದ್ರೆ ಅರ್ಥ ಏನದು? ಅಂದ್ರೆ ಭಾರತೀಯ ಜನತಾ ಪಾರ್ಟಿ, ಮೋದಿಜಿ ನೇತೃತ್ವದ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅಲ್ಲಿ ಮಾಡಿದೆ. ಅರ್ಥ ಆಯ್ತಾ? ಈ ಏನು ಸಮಸ್ಯೆಗಳಿದಾವಲ್ಲ, ಈ ಸಮಸ್ಯೆಗಳು ಹಿಂದಿನಿಂದ ಕಾಳಜಿ ಇದ್ದ ಮೇಲೆ ಮಣಿಪುರದಲ್ಲಿ ಅಂಥ ಒಂದು ರಕ್ತಪಾತ ಆಗೋ ಸಂದರ್ಭದಲ್ಲಿ ಕೈ ಹಿಡಿದು ಎತ್ತಬಹುದಿತ್ತಲ್ಲ, ಜೊತೆಗೆ ನಿಂತ್ಕೋಬಹುದಲ್ಲ. ಪ್ರಧಾನಿ ಮೋದಿ ಅಂದ್ರೆ ಕೇವಲ ಡೆಲ್ಲಿಗೋ ಆಗಾಗ ಬರೋ ಕರ್ನಾಟಕಕ್ಕೋ ಉತ್ತರ ಪ್ರದೇಶಕ್ಕೋ ಬಿಹಾರಕ್ಕೋ ಅಲ್ವಲ್ಲ. ನೋಡ್ರಿ, ಅಲ್ಲಿ ನಡೀತಿರೋದು ಜನಾಂಗೀಯ ಜಗಳ, ಆಯ್ತಾ, ಸಂಘರ್ಷ. ನಾ ಅದನ್ನೇ ಹೇಳ್ತಾ ಇದ್ದೀನಿ. ಇದು ಹೆಂಗಂದ್ರೆ ಜನಾಂಗೀಯ ಸಂಘರ್ಷ ಹೆಂಗಿರುತ್ತೆ ಅಂತಂದ್ರೆ ಎಕ್ದಮ್ ಮುಲಾಮ್ ಹಚ್ಚಿದ ತಕ್ಷಣ ವಾಸಿ ಆಗುವಂತದಲ್ಲ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಅಟ್ಲೀಸ್ಟ್ ಆ ಸಣ್ಣ ಪುಟ್ಟ ವ್ಯಾಕ್ಸಿನ್ ಇಂಜೆಕ್ಷನ್ ಕೊಟ್ಟು ರೆಡಿ ಮಾಡೋ ವ್ಯವಸ್ಥೆ ಆದ್ರೂ ಮಾಡ್ತಿದ್ದೀರಾ? ಅಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಅಲ್ಲಿ ಏನಿತ್ತು, ಅದೇ ವ್ಯಾಕ್ಸಿನ್ ಬಗ್ಗೆ ಹೇಳ್ತೀನಿ ನೋಡಿ. ಏನಿತ್ತು ಅಲ್ಲಿ, ಆರ್ಮಿ ಡಿಪ್ಲಾಯ್ ಮಾಡಿದ್ರು ಇವರು. ಜನಾಂಗೀಯ ಸಂಘರ್ಷ ಅವ್ಯಾಹತವಾಗಿ ದಶಕಗಳಿಂದ ನಡ್ಕೊಂಡು ಬಂದಿದೆ ಮಣಿಪುರದಲ್ಲಿ. ಕಾಂಗ್ರೆಸ್ ಪಕ್ಷ ಏನು ಮಾಡ್ತು, ಆರ್ಮಿ ಡಿಪ್ಲಾಯ್ ಮಾಡ್ತು. ಅದಕ್ಕೊಂದು ಆಕ್ಟ್ ತಂತು, ಏನಂದ್ರೆ ಕಂಡಲ್ಲಿ ಗುಂಡು ಹೊಡಿಬೋದು ನೀವು ಅಂತೇಳಿ. ಹೆಂಗೆ ಕಡಿಮೆ ಆಗುತ್ತೆ? ಫಸ್ಟ್ ಆಫ್ ಆಲ್ ಮೋದಿಜಿ ಅಥವಾ ಭಾರತೀಯ ಜನತಾ ಪಾರ್ಟಿ ಆ ಒಂದು ಏನು ಆ ರಾಜ್ಯಗಳ ಜನರ ಒಂದು ಇದು ಗಣನೆಗೆ ತೆಗೆದುಕೊಂಡು ಆ ಆಕ್ಟನ್ನು ಹಿಂತಕ್ಕೊಂಡ್ರು. ಅಂದ್ರೆ ಆರ್ಮಿ ಗುಂಡು ಹೊಡೆಯಂಗಿಲ್ಲ, ಕೊಲ್ಲಂಗಿಲ್ಲ, ಆಯ್ತಾ. ಜನಾಂಗೀಯ ಸಂಘರ್ಷ ನಡೆದಾಗ ಶೂಟ್ ಮಾಡಂಗಿಲ್ಲ, ತಿಳ್ಕೊಳ್ಳಿ ಫಸ್ಟ್. ಅವ್ರ ಆತ್ಮವಿಶ್ವಾಸ ಗೆದ್ರು, ಧೈರ್ಯ ತುಂಬಿದ್ರು ಅವ್ರಿಗೆ. ಹೀಗೆ ಆಮೇಲೆ ಅಲ್ಲಿ ಅಭಿವೃದ್ಧಿನ ತಗೊಂಡು ಹೋದ್ರು. ಆಮೇಲೆ ಅಲ್ಲಿ ಏನು ಈಗ ಮಣಿಪುರ ಮತ್ತು ಬರ್ಮಾ, ಅಲ್ಲಿ ತುಂಬಾ ಒಂದು ಏನು ಡ್ರಗ್ ಸ್ಮಗ್ಲಿಂಗ್ ಇದೆ, ಡ್ರಗ್ ಪೆಡ್ಲಿಂಗ್ ನಡೀತಾ ಇದೆ. ಸೊ ಅಲ್ಲಿ ಏನಿದೆ, ತಮ್ಮದೇ ಒಂದು ಏನು ಮೈತ್ರಿ ಮತ್ತು ಇನ್ನೊಂದು ಜನಾಂಗದ ಏನೋ ಒಂದು ಸ್ವಹಿತಾಸಕ್ತಿ ಇದೆ. ಸೊ ಇದನ್ನೆಲ್ಲ ಇವ್ರು ಯಾಕೆ ಫಿಲ್ಟರ್ ಮಾಡಿಲ್ಲ ಇಲ್ಲಿ ತನಕ? ಅದನ್ನ ಮಾಡ್ಕೊಂಡು ಬಂದಿದ್ದು ಭಾರತೀಯ ಜನತಾ ಪಾರ್ಟಿ, ಮೊಲ ಮಚ್ಕೊಂಡು ಬಂದಿದ್ದು ಭಾರತೀಯ ಜನತಾ ಪಾರ್ಟಿ. ಇದು ಒಂದು. ನಮ್ಮ ವಿಚಾರ ಏನಿದೆ ಅಂತಂದ್ರೆ, ನೀವು ಫಸ್ಟ್ ಈ ಹಳಕಲು ಭಾಷಣಗಳನ್ನ ಮಾಡೋದು ಬಿಡಿ, ಆಯ್ತಾ. ನಿಮ್ಮ ಇಂಡಿ ಒಕ್ಕೂಟ ಅಂತ ಹೇಳ್ತೀರಿ, ಇಂಡಿ ಒಕ್ಕೂಟದಲ್ಲಿ ಯಾರಿಗೆ ನೀವು ಏನು ಮೈತ್ರಿ ಇದೆ ನಿಮ್ದು? ಒಂದು ಡೆಲ್ಲಿಯಲ್ಲಿ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀರಿ, ಪಂಜಾಬ್ದಲ್ಲಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀರಿ, ಗುಜರಾತಲ್ಲಿ ಮಾಡ್ಕೋತೀನಿ ಅಂತ ಹೇಳ್ತೀರಿ, ಕರ್ನಾಟಕದಲ್ಲಿ ಎಲ್ಲಿದ್ದೀರಾ? ಏನು ಮೈತ್ರಿ ನಿಮ್ದು? ವೆಸ್ಟ್ ಬೆಂಗಾಲದಲ್ಲಿ ಅಲ್ಲ, ಈ ಯಾವ ಮೈತ್ರಿನ ಜನ ಎಕ್ಸೆಪ್ಟ್ ಮಾಡಿದರೆ, ತಿರಸ್ಕಾರ ಮಾಡಿದಿರ ತಾನೆ, 3ನೇ ಬಾರಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ತಾನೆ. ಫಸ್ಟ್ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿ. ಈಗ ನೀವು ಕನ್ಸ್ಟ್ರಕ್ಟಿವ್ ಒಂದು ಏನಂತಂದ್ರೆ ಕೆಲಸ ಮಾಡತಕ್ಕಂಥದ್ದನ್ನ ಕಲಿಬೇಕಾಗಿರ್ತಕ್ಕಂಥದ್ದು ಈ ಇಂಡಿ ಮೈತ್ರಿಕೂಟಕ್ಕೆ ನಾವು ಹೇಳ್ತಕ್ಕಂಥ ಒಂದು ವಿಚಾರ. ರೈಟ್. ರುದ್ರಯ್ಯ ಅವರೇ, ಪ್ರಬಲ ಪ್ರತಿಪಕ್ಷ ಒಂದಿದೆ ಅನ್ನೋದನ್ನ ಎಕ್ಸೆಪ್ಟ್ ಮಾಡೋದಕ್ಕೆ ಬಿಜೆಪಿ ಅಥವಾ NDA ಸಿದ್ಧ ಇಲ್ಲ. ಎಕ್ಸೆಪ್ಟ್ ಮಾಡ್ತಾ ಇದೀವಿ. ಬಟ್ ಪ್ರಶ್ನೆ ಏನಂತಂದ್ರೆ,
ಅವ್ರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಇಂಡಿಯಾ ಅಧಿಕಾರದಲ್ಲಿ ಇದೆ ಅಂತ ಅವ್ರು ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಇಂಡಿಯಾನ ತಿರಸ್ಕಾರ ಮಾಡಿದ್ದಾರೆ. ಇದು ಇಂಡಿಯಾಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದು ನಾವು ಭ್ರಮೆಯಲ್ಲಿ ಇದ್ದಾರೆ ಅಲ್ವಾ? ಏನಾಗಿದೆ ಅಂದ್ರೆ ಬಿಜೆಪಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರೆ ನೋಡಿ, ಗಾದೆ ಇದೆಯಲ್ಲ ಆ ಪರಿಸ್ಥಿತಿ ಇವತ್ತಿದೆ. ಯಾಕಂದ್ರೆ ಇವರಿಗೆ ಅಹಂಕಾರ ಎಷ್ಟು ಬಂದಿತ್ತಂದ್ರೆ ಅಬ್ಕಿ ಬಾರ್ 400 ಪಾರ ಹೋಗಿಟ್ಟು 240 ಬಂದು ಕೂತಿದ್ದಾರೆ. ನಾಚಿಕೆನೇ ಇಲ್ಲ. ಈಗ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ನರೇಂದ್ರ ಮೋದಿ ಅವರು ಸಾಕಪ್ಪ, ನಾನು 400 ಟಾರ್ಗೆಟ್ ಕೊಟ್ಟಿದ್ದೆ ಆಗಿಲ್ಲ, ನಾ ಬೇರೆಯವ್ರ ಪ್ರೈಮ್ ಮಿನಿಸ್ಟರ್ ಆಗ್ಲಿ ಅಂತ ಹೇಳಿ ಸರ್ಕೋಬೇಕಾಗಿತ್ತು. ಅವ್ರೇನಾದ್ರು ಪ್ರಾಮಾಣಿಕ ವ್ಯಕ್ತಿ ಆಗಿದ್ರೆ, ಒಂದು ಬದ್ಧತೆ ವ್ಯಕ್ತಿ ಆಗಿದ್ರೆ ಅಲ್ಲೇ ಹೇಳ್ತೀನಿ ನಾನು. ಇವ್ರು ಹೇಗೆ ಎಲೆಕ್ಷನ್ ಕಮಿಷನ್ ಮಿಸ್ಯೂಸ್ ಆಗಿಲ್ಲ ಅಂತ ಹೇಳ್ತಾರೆ. ಇದೇ ಎಲೆಕ್ಷನ್ 6 ಮಂತ್ ಮುಂಚೆ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಆಗೋದು ಹೇಗಿತ್ತು ಮೊದಲು? ಪ್ರೈಮ್ ಮಿನಿಸ್ಟರ್ ಇರ್ತಾ ಇದ್ರು, ಅಪೋಸಿಷನ್ ಲೀಡರ್ ಇರ್ತಾ ಇದ್ರು, ಅಲ್ಲೇ ಜಸ್ಟಿಸ್ ಇರ್ತಾ ಇದ್ರು. ಕರೆಕ್ಟಾ? ಆಮೇಲೆ ಏನ್ ಮಾಡಿದ್ರು ಇವರು? ಅಂತ ಚೇಂಜ್ ಮಾಡ್ಬಿಟ್ಟು ಪ್ರಧಾನಮಂತ್ರಿ ಅವರಲ್ಲಿರುವಂತಹ ಮಂತ್ರಿ ಅಲ್ಲೇ ಅಪೋಸಿಷನ್ ಲೀಡರ್. ಅಂದ್ರೆ ಏನಾಯ್ತು, 3 ಜನರಲ್ಲಿ 2 ಗೌರ್ಮೆಂಟ್ನವರೇ ಆದ್ರು. ಅಂದ್ರೆ ಅಲ್ಲಿ ಕಂಟ್ರೋಲ್ ಇಲ್ದಂಗೆ ಆಯ್ತು. ಈ ತರ ಕಮಿಷನರ್ನ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡ್ರು. ಅಪಾಯಿಂಟ್ಮೆಂಟ್ ಆಯ್ತು, ಅವರು ರಿಸೈನ್ ಮಾಡಿದ್ರು, ಅದು ದೊಡ್ಡ ಕಥೆ ಆಯ್ತು. ಅದು ಬೇಡ ಬೇಡ. ಅಲ್ಲೇ 123 ಆರ್ಟಿಕಲ್ 3A ಎಷ್ಟು ಕೇಸ್ಗಳು ಫೈಲ್ ಆಗಿದಾವೆ. ಇದೇ ಎಲೆಕ್ಷನ್ ಕಮಿಷನ್ ಮುಂದ್ಗಡೆ ಎಷ್ಟೋ ಕೇಸ್ಗಳಿದಾವೆ. 100 ಕೇಸ್ಗಳು ಪ್ರಧಾನಿ ವಿರೋಧವಾಗಿ ಕೇಸ್ ಫೈಲ್ ಮಾಡಿದ್ದಾರೆ. ಎಲ್ಲಾಗಿದೆ ಇವತ್ತು? ಇದು ಮಿಸ್ ಇದಲ್ವಾ? ಇಲ್ಲ ಕ್ಲಿಯರ್ ಕಾಣಲ್ವಾ? ಅದು ಬಿಡಿ. ಇದೇ ಎಲೆಕ್ಷನ್ ಟೈಮ್ ಅಲ್ಲಿ CBIದವ್ರನ್ನ, ಇಡಿ ಅವ್ರನ್ನ, IT ದವ್ರನ್ನ ರೇಡ್ ಮಾಡಿಬಿಟ್ಟು ಎಷ್ಟು ಜನರಿಗೆ ಮೋಸ ಮಾಡಿದ್ದಾರೆ, ಎಷ್ಟು ಜನರಿಗೆ ಜೈಲ್ ಹಾಕಿದ್ದಾರೆ. ಇದೇ ಎಲೆಕ್ಷನ್ ಹತ್ರ ಬರುವಾಗ ಯಾಕೆ ಜೈಲಲ್ಲಿ ಹಾಕ್ಬೇಕಾಗಿತ್ತು? ಮೊದ್ಲು ಹಾಕ್ಬೋದಿತ್ತಲ್ಲ. 2000 ನಡೀತಾರೆ, ತನಿಖೆ ನಡೀತಿದೆ, ಅವಾಗ ಹಾಕ್ಲಿಲ್ಲವಲ್ಲ. ಇವಾಗ ಮೊನ್ನೆ ಹೈಕೋರ್ಟ್ ಬೇಲ್ ಕೊಟ್ಟಾಗ ಇನ್ನು ಬೇಲ್ ಕಾಪಿ ಅಪ್ಲೋಡ್ ಆಗಿರಲ್ಲ. ನೋಡಿ ಎಷ್ಟು ನಮ್ದು ವ್ಯವಸ್ಥೆನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅಂದ್ರೆ. ಬೇಲ್ ಆರ್ಡರ್ ಕಾಪಿ ಅಪ್ಲೋಡ್ ಆಗಲ್ಲ ಇವತ್ತು ಅವ್ರು ಕೋರ್ಟಲ್ಲಿ. ಅವಾಗ್ಲೇನೆ ಈಡಿದವ್ರು ಹೋಗ್ತಾರೆ. ಅದ್ ಹೆಂಗ್ ತೋಡ್ತಾರೆ ಇವರು ಜಡ್ಜ್ಮೆಂಟ್ಗೆ? ಅದ್ ಹೆಂಗ್ ಕನ್ಸಿಡರ್ ಮಾಡ್ತಾರೆ? ಯಾವಾಗ ಆರ್ಡರ್ ಕಾಪಿ ಬಂದ್ಮೇಲೆ ಅದ್ಮೇಲೆ ಅಗೇನೆಸ್ಟ್ ಹೋಗ್ಬೇಕಾಗುತ್ತೆ. ಹೇಗೆ ಇದು ವ್ಯವಸ್ಥೆಯ ದುರ್ಬಳಕೆ ಅಲ್ವಾ? ಅದು ಹೋಗ್ಲಿ. ಇದೇ CBIದವರು, ಇದೇ ಇಡಿದವ್ರು ಹೇಳ್ತಾರೆ ಮನೀಶ್ ಸಿಸೋಡಿಯಾ ಲೀಕರ್ ಹಗರಣದ ಒಂದು ಮುಖ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಹೇಳಿದಾರೆ ಅಂತ ಹೇಳಿ ಹೇಳ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮುಂದೆ ಕೋರ್ಟಲ್ಲಿ ಚರ್ಚೆ ಮಾಡಿದಾಗ ಹೌದಾ ನೀವು ವಿಚಾರ ಹೇಳಿದ್ರ ಅಂದ್ರೆ ನಾ ಹೇಳಿಲ್ಲ ಅಂತ ಕೇಳಿದಾಗ ಇಡಿದವ್ರಿಗೆ ಕೋರ್ಟ್ ಜಡ್ಜ್ ಕೇಳ್ತಾರೆ ಎಲ್ಲಿ ಹೇಳಿದ್ದಾರೆ ರಿಪೋರ್ಟ್ ತೋರಿಸಿ ಅಂತ ಹೇಳ್ತಾರೆ. ತೋರ್ಸಕ್ಕಾಗಲ್ಲ. ಅಂದ್ರೆ ಇಡಿದನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಡ್ತಾ ಇದಾರೆ ನಾನು ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಇನ್ನೊಂದು ಹೇಳ್ತೀನಿ ಮೇಡಮ್, ಡ್ರಗ್ ಪೆಡ್ಲಿಂಗ್ ಅಂತ ಹೇಳ್ತಾ ಇದಾರಲ್ಲ, 10 ವರ್ಷದಿಂದ ಇದಾರಲ್ಲ ಇವರು ಅಧಿಕಾರದಲ್ಲಿ, ನಾವಿದೀವಾ? ಅವರೇ ತಾನೇ ಇರೋದು. ಡ್ರಗ್ ಪೆಡ್ಲಿಂಗ್ ಇಷ್ಟಿದೆ ಅಂತ ಹೇಳ್ತಾ ಇದ್ರಲ್ಲ ಮಣಿಪುರ್ ಬಗ್ಗೆ, ಅದ್ಯಾಕೆ ಮಾಡಕ್ಕಾಗಿಲ್ಲ, ಕಂಟ್ರೋಲ್ ಮಾಡಕ್ಕಾಗಿಲ್ಲ ಇವ್ರಿಗೆ? ಅದು ಹೋಗ್ಲಿ. ಇದೇ ಮಣಿಪುರಲ್ಲಿ ಆಗಿರೋ ಘಟನೆ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಇವ್ರಿಗೆ ಏನ್ ದಾಡಿ, ಏನ್ ಸಮಸ್ಯೆ ಇದೆಯಾ? ಯಾಕಂದ್ರೆ ನಮ್ಮ ದೇಶದಲ್ಲಿ ಇಲ್ವ ಅದು? ಮಣಿಪುರ ನಮ್ಮ ದೇಶದ ಭಾಗ. ಯಾಕೆ ಮಾತಾಡಬಾರ್ದು ಹಾಗಾದ್ರೆ? ನಮಗೆ ಗೊತ್ತಿದೆ ವಿಶ್ವಾಸ. ಅಲ್ಲೇ ಇವ್ರು ಹೇಳ್ತಾರೆ ವಿ ವಾಂಟ್ ಜಸ್ಟಿಸ್. ಯಾಕೆ ಕೇಳಬಾರ್ದು ನಾವು? ಪ್ರಧಾನಿ ಮುಂದ್ಗಡೆ ಪಾರ್ಲಿಮೆಂಟ್ ಅಲ್ಲಿ ವಿ ವಾಂಟ್ ಜಸ್ಟಿಸ್ ಅಂತ ಕೇಳೋದೇ ತಪ್ಪೇನಿದೆ? ಅಂದ್ರೆ ಎಷ್ಟು ಅಹಂಕಾರ ಬಂದಿದೆ ಬಿಜೆಪಿ ಅಂತ ಅರ್ಥ ಮಾಡ್ಕೊಳ್ಳಿ ಇದ್ರ ಬಗ್ಗೆ. ಅಲ್ಲ, ಇನ್ನೂ ಅಹಂಕಾರ ತಗ್ಗಿಲ್ಲ ಅಂತನಾ? ಆಗಿಲ್ಲ. ಯಾಕಂದ್ರೆ ಇನ್ನೊಂದು ನೋಡಿ, 10 ವರ್ಷದಲ್ಲಿ, ಇದು ನಾನು ಅಂಕಿಅಂಶಗಳ ಮುಖಾಂತರ ಹೇಳ್ತಾ ಇದ್ದೀನಿ, 10 ವರ್ಷದಲ್ಲಿ ರೈಲು ಅಪಘಾತದಿಂದ 2,60,000 ಜನ ಸತ್ತಿದ್ದಾರೆ ಇವತ್ತು. ನೋಡಿ ಇದ್ರ ಬಗ್ಗೆ ಏನ್ ಮಾಡಿದ್ದಾರೆ? ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬುಲೆಟ್ ಟ್ರೈನ್ ಬೇಕಾಗಿಲ್ಲ ನಮಗೆ, ಆಕ್ಸಿಡೆಂಟ್ ಫ್ರೀ ಏನೋ ಅಂದ್ರೆ ಸೇಫ್ಟಿ ಇರುವಂತಹ ಟ್ರೈನ್ ಜರ್ನಿ ಬೇಕಾಗಿದೆ. ಬುಲೆಟ್ ಟ್ರೈನ್ ತಗೊಂಡು ಏನ್ ಮಾಡ್ತೀರಾ ನೀವು? ಅದು ಸೇಫ್ಟಿ ಅಲ್ವೇ ಅಲ್ಲ. ಅಂತ ವ್ಯವಸ್ಥೆಗೆ ಹೋಗ್ಬಿಟ್ಟು ಇವ್ರೇನಂದ್ರೆ ಯಾವುದೋ ಒಂದು ಮಾಫಿಯಾಗೆ, ಯಾವುದೋ ಒಂದು ಉದ್ಯಮಿಗಳಿಗೆ ಲಾಭ ಆಗೋ ಕೆಲಸ ಮಾಡ್ತಾರೆ ಬಿಟ್ರೆ ಮತ್ತೆ ಮಾಡೋದಿಲ್ಲ. ದೇಶದ ಅಭಿವೃದ್ಧಿ ಅವರಿಗೆ ಯೋಚನೆ ಇಲ್ಲ. ಏನ್ ಮಾಡಿದಾರೆ ಹೇಳಿ? ರೈತರ ಆದಾಯ ದ್ವಿಗುಣ ಮಾಡಿದ್ರ, ಎಲ್ಲರಿಗೂ ಮನೆ ಕೊಟ್ರ, ಕರೆಂಟ್ ಬಿಲ್ ಕಡಿಮೆ ಮಾಡಿದ್ರ, ಇಂಧನ ಬೆಲೆ ಕಡಿಮೆ ಮಾಡಿದ್ರ, ಏನ್ ಮಾಡಿದಾರೆ ಹೇಳಿ? ಹೇಳಿ 204 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಪ್ರತಿಯೊಬ್ಬರ ವ್ಯಕ್ತಿ ಮೇಲೆ 1,40,000 ಸಾಲ ಇದೆ. ಹುಟ್ಟಿದ ಮಗುವಿನ ಮೇಲೆ ಇದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು. ರೈಟ್. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಹಂತೇಶ್ ಹಟ್ಟಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಹಂತೇಶ್ ಅವರೇ, ಕಡೆ ಪಕ್ಷ 10 ವರ್ಷದ ನಂತರದ ಸಂದರ್ಭದಲ್ಲಿ ಒಂದು ಪ್ರಬಲ ಪ್ರತಿಪಕ್ಷವನ್ನು ಇವತ್ತು ಸಂಸತ್ನಲ್ಲಿ ಗಮನಿಸಿದ್ವೇನೋ ಅಂತ ರಾಜ್ಯದ ದೇಶದ ಜನತೆಗೆ ಅನಿಸಿದೆ ಅಂತ, ಹೌದಾ? ಹೌದು, ಸತ್ಯ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಮಾಡಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಡಳಿತವನ್ನು ಜನತೆ ನೋಡಿದೆ. ಆರ್ಥಿಕ ಪರಿಸ್ಥಿತಿ ವ್ಯವಸ್ಥೆಯನ್ನು ನೋಡಿದೆ. ಈಗ 10 ವರ್ಷದಲ್ಲಿ ಜನಸಾಮಾನ್ಯರ ಬದುಕು ನಿರಾಳವಾಗಿದೆ. ಅವರ ಬದುಕು ಹೇಳ್ತಿರೋದು ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ. ಬೆಲೆಗಳು ಗಗನಕ್ಕೇರ್ತಾ ಇದ್ದಾವೆ. ರೈತರ ಏನು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಇಲ್ಲ. ಅದರ ಜೊತೆಗೆ ಗೊಬ್ಬರ, ಬೀಜ, ಪೆಟ್ರೋಲ್, ಡೀಸೆಲ್ ಎಲ್ಲ ಬೆಲೆಗಳು ಗಗನಕ್ಕೆ ಏರ್ಬಿಟ್ಟಿದೆ. ಈಗ ಮತ್ತೆ ನೀವು ಬಂದಿದ್ದೀರಿ, ನೀವು ಜನಸಾಮಾನ್ಯರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋರಿ
ಅನ್ನು ಹೇಳೋ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕರು ಪ್ರತಿಯೊಂದು ವಿಷಯದಲ್ಲಿ ಸಹ ಹೇಳೋ ಹಕ್ಕನ್ನು ಹೊಂದಿದ್ದಾರೆ. ಸಂವಿಧಾನ ಬದ್ಧವಾಗಿ ನಾವು ಮಾತನಾಡಿದರೆ ಅದು ತಪ್ಪೇನ್ರಿ? ಇಷ್ಟು ದಿವಸ ಸಂವಿಧಾನವನ್ನು ಬದಲಿಸ್ತೀರಿ, ಸಂವಿಧಾನವನ್ನು ವಿರೋಧ ಮಾಡ್ತೀರಿ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂತೇಳಿ ನಿಮ್ಮ ಮಂತ್ರಿಗಳು ಹೇಳ್ತಾ ಇದ್ದಿಲ್ಲ. ಈಗ ನೋಡ್ರಿ, ವಿಚಾರ ಮಾಡ್ರಿ, ಈಗ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡ್ರಿ, ನಾವು ಅದನ್ನ ಚಾಲೆಂಜ್ ಆಗಿ ಕೊಡ್ತೀವಿ, ಅದನ್ನು ವಿರೋಧ ಮಾಡಿಸ್ತೀವಿ. ನರೇಂದ್ರ ಮೋದಿ ಈ ಕ್ಷಣಕ್ಕೂ ಕೂಡ ದೇಶ ಮೊದಲು ವಿಕಸಿತ ಭಾರತ ಅಂತಾನೆ ಇದ್ದಾರೆ. ಮೇಡಮ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರಿ, ಎಲ್ಲಿದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ನಿಮ್ಮನ್ನ ಜನ ಬುದ್ಧಿ ಕಲಿಸಿದ್ದಾರೆ, ನೆನಪಿರ್ಲಿ. 402 ಸೀಟು 405 ಸೀಟು ಅಂತ ಹೇಳ್ತಿರೋರಿಗೆ ಮುಖ್ಯವಾಗಿ 93 ಸೀಟುಗಳು ನಿಮ್ಮ ಮಂತ್ರಿ ಮಂಡಲದ ಎಷ್ಟೋ ಮಂತ್ರಿಗಳು ಇವತ್ತು ನೆಲ ಕಚ್ಚಿದ್ದಾರೆ. 10ನೇ ಸ್ಥಾನದಲ್ಲಿತ್ತು ಆರ್ಥಿಕತೆಯಲ್ಲಿ, 5ನೇ ಸ್ಥಾನಕ್ಕೆ ಏರಿರೋದೇ ಇದಕ್ಕೆ ಸಾಕ್ಷಿ ನೋಡಿ. ಬೆಳವಣಿಗೆ ಆಗಿದೆ, ಬಡತನ ಅನ್ನೋದು ಕಮ್ಮಿ ಆಗಿದೆ. 25 ಕೋಟಿ ಜನ ಆ ಬಡತನದ ವ್ಯಾಪ್ತಿಯಿಂದ ಹೊರಗೆ ಬಂದಿದ್ದಾರೆ. ಎಷ್ಟು ಸಾಲದ ಕೇಳ್ತಿದ್ದಾರೆ. ಬಡತನ ಕಡಿಮೆ ಆಗಿದ್ರೆ ಅಕ್ಕಿ ಕೊಡ್ಬೇಕು ಅವಶ್ಯಕತೆ ಇತ್ತು. ಹೇಳಿ ನೋಡಿ, ಆರ್ಥಿಕ ಪರಿಸ್ಥಿತಿಯನ್ನ ಶಿಕ್ಷಣ ಕೊಡಿ, ಆರೋಗ್ಯ ಕೊಡಿ, ಉದ್ಯೋಗ ಕೊಡಿ. ಆರೋಗ್ಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಾಗಿದೆ ಸರ್. ವಿದ್ಯೆ ಕೊಡಿ ಸರ್, ಆರೋಗ್ಯ ಕೊಡಿ ಸರ್, ಉದ್ಯೋಗ ಕೊಡಿ. ಅದು ಬಿಟ್ಬಿಟ್ಟು ಪ್ರತಿ ವರ್ಷ ಅಕ್ಕಿ ಕೊಡಬಾರ್ದ ಹೇಳಿ ನೋಡಿ. ಕೊಡ್ತಾ ಇದ್ರೆ ಅಂತ ಅಲ್ಲ, ನೀವ್ ಹೇಳ್ತಿರಲ್ಲ, ನೀವೇನ್ ಹೇಳಿದ್ರಿ? ಅಕ್ಕಿ ಅಲ್ಲ ರೀ, ನೀವ್ ಅಕ್ಕಿ ಯಾಕೆ ಕೊಡ್ತೀರಂದ್ರೆ, ಅಕ್ಕಿ ಯಾಕೆ ಕೊಡ್ತೀರಂದ್ರೆ ನಾವು ಪಾವರ್ಟಿ ಲೈನ್ ಇಂದ ಕೆಳಗೆ ಹೋಗಿಲ್ಲ, ಅದ್ರ ಮೇಲೆ ಹೋಗ್ತಾ ಇದೀವಿ. ನಾವು ಪಾವರ್ಟಿ ಲೈನ್ ನಿಂತ ಅಂದ್ರೆ ದೇಶದ ಸೂಚ್ಯಂಕ ಕೆಳಗೆ ಹೋಗಿದೀವಿ, ಮೇಲೆ ಹೋಗ್ತಾ ಆಗ್ತಾ ಇಲ್ಲ ನಮಗೆ. ಅದಕ್ಕಾಗಿ ಕೊಡ್ತಾ ಇದ್ರ ನೀವು. ಅದಕ್ಕಾಗಿ ಬೇಕಾಗಿರೋದು ನಿಮಗೆ ಪಾವತಿ ಹೋಗ್ಬೇಕಂದ್ರೆ ಉದ್ಯೋಗ ಸರ್, ಶಿಕ್ಷಣ ಸರ್, ಆರೋಗ್ಯ ಸರ್. ಅದು ಬಿಡಿ, ಅದ್ರ ಬಗ್ಗೆ ಹೇಳಿ ನೀವು. ಆರೋಗ್ಯ ಬಗ್ಗೆ ಹೇಳಿ ನೀವು. 80 ಕೋಟಿ ಜನರಿಗೆ ಅಕ್ಕಿ ಕೊಡಬಾರದು ಅನ್ನೋದು ಆಮ್ ಆದ್ಮಿ ಪಕ್ಷದ ವಾದ. ನಿಮ್ ಕ್ಲಾರಿಫಿಕೇಶನ್ ಇದು. ಈ ದೇಶದ ಆರ್ಥಿಕ ಪರಿಸ್ಥಿತಿ, ಅದರ ಜೊತೆಗೆ ಶಿಕ್ಷಣ, ಆರೋಗ್ಯ ಬಹಳ ಮುಖ್ಯವಾದ ಪಾತ್ರವನ್ನು, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಉದ್ಯೋಗವನ್ನ ಯಾವ ದೇಶ ಹೊಂದಿರುತ್ತೋ ಅದು ಸಮೃದ್ಧ ದೇಶ ಅಂತ ಹೇಳ್ತೀವಿ. ಆ ಮೂರಲ್ಲಿಯೂ ಸಹ ನಮ್ಮ ದೇಶದ ಪರಿಸ್ಥಿತಿಯನ್ನ ಪ್ರತಿಯೊಬ್ಬ ನಾಗರಿಕನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮೊನ್ನೆ ಸರಿ ಅವರಿಗೆ ಏನು ಬುದ್ಧಿ ಕಲಿಸ್ಬೇಕಾಗಿ ಬುದ್ಧಿ ಕಲಿಸಿದ್ದಾರೆ. ಆದರೂ ಸಹ ಇನ್ನು ತಾವು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ವಿಚಾರ ಮಾಡಿಕೊಂಡು ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇರಬೇಕು. ಅದನ್ನ ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷ 100ಕ್ಕೆ 100 ಇರಬೇಕು. ಸಂವಿಧಾನಬದ್ಧವಾಗಿ ನಾವು ವಿರೋಧವನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಅದು ನಮ್ಮ ಹಕ್ಕು ಅನ್ನೋದನ್ನ ಅವರು ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಸುದೀರ್ಘ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಂತಹ ಜಮ್ಮು ಕಾಶ್ಮೀರದ ಸಮಸ್ಯೆಯನ್ನು ಕೂಡ ನರೇಂದ್ರ ಮೋದಿ ಸರ್ಕಾರ ಅಥವಾ ಬಿಜೆಪಿ ಬಗೆಹರಿಸುತ್ತೆ ಅಂದರೆ ದೇಶದ ಬದ್ಧತೆ ಬಗ್ಗೆ ನಾವೆಷ್ಟು ಕಟಿಬದ್ಧರಾಗಿದ್ದೀವಿ ನೋಡಿ ಅಂಥೇಳಿ ಸಾಧನಾ ಪಟ್ಟಿಯಲ್ಲಿ ಆ ಜಮ್ಮು ಕಾಶ್ಮೀರವನ್ನು ಉಲ್ಲೇಖ ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ತಮ್ಮ ಸಾಧನಾ ಪಟ್ಟಿಯನ್ನು ಉಲ್ಲೇಖ ಮಾಡ್ತಾ ಇದ್ದ ಸಂದರ್ಭದಲ್ಲೂ ಕೂಡ ಬಹಳ ಮುಖ್ಯವಾಗಿ ವಿ ವಾಂಟ್ ಜಸ್ಟಿಸ್ ಅನ್ನುವಂತಹ ಒಕ್ಕೊರಲ ಧ್ವನಿ ಕೇಳಿಬಂತು. ಸಹಜವಾಗಿ ಜನಸಾಮಾನ್ಯರು ಈ ಸಂಸತ್ನ ಈ ಕಲಾಪವನ್ನು ನೋಡಿದಾಗ ಕಡೆ ಪಕ್ಷ 10 ವರ್ಷಗಳ ನಂತರವಾದರೂ ಕೂಡ ಪ್ರಬಲವಾದಂಥ ಪ್ರತಿಪಕ್ಷ ಕೆಲಸ ಮಾಡ್ತಿದೆಯಲ್ಲ, ಪ್ರಶ್ನೆ ಮಾಡೋರಿದ್ದಾರಲ್ಲ ಅನ್ನುವಂತಹ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಚಿಂತನ ಮಂಥನದಲ್ಲಿ ಈ ವಿಷಯವನ್ನು ತಗೊಂಡಿದ್ದಾರೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾಗಿರುವಂಥ ಬದ್ರುದ್ದೀನ್ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್, ನಾನಾಗಲೇ ಉಲ್ಲೇಖ ಮಾಡಿದಾಗೆ 10 ವರ್ಷಗಳ ಕಾಲ ಬಿ ಜೆ ಪಿ ಅಂದ ಸಂದರ್ಭದಲ್ಲಿ ಯಾವುದೇ ನಿರ್ಧಾರ ಯೋಜನೆಗಳನ್ನು ಹಾಕುವಾಗ ತಮ್ಮ ಸಂಪುಟದ ಸದಸ್ಯರು, ಸಚಿವರು, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದುವರಿಯೋದು ಬೇರೆ. ಇವತ್ತು 10 ವರ್ಷಗಳ ನಂತರ ಪ್ರಶ್ನೆ ಮಾಡೋರು ಕಾಣ್ತಿದ್ದಾರೆ, ಸಂಸತ್ನಲ್ಲಿ ಧ್ವನಿ ಎತ್ತುತ್ತಿದ್ದಾರೆ, ವಿ ವಾಂಟ್ ಜಸ್ಟಿಸ್ ಅಂತಿದ್ದಾರೆ. ನಾವು ಹೀಗೆ ಅನ್ಕೋಬೋದಾ? ಕಡೆ ಪಕ್ಷ 10 ವರ್ಷದ ನಂತರದ ಸಂದರ್ಭದಲ್ಲಾದರೂ ಒಂದು ಪ್ರಬಲ ಪ್ರತಿಪಕ್ಷ ಅನ್ನೋದು ಧ್ವನಿ ಎತ್ತುತ್ತಾ ಇದೆ, ಪ್ರಶ್ನೆ ಮಾಡ್ತಿದೆ ಅಂತ? ರಾಜಕೀಯ ಅಂದರೆ ಹಾಗೇನೆ. ಇಡೀ ಒಂದು ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಏನು ಅಂದರೆ ಆಡಳಿತ ಮಾಡೋನೇ ಸುಪ್ರೀಂ ಅಲ್ಲ. ಈ ದೇಶದ ಕಟ್ಟಕಡೆ ಪ್ರಜೆಗೂ ಈ ದೇಶದಲ್ಲಿ ಯಾವ ರೀತಿ ಹಕ್ಕುಗಳಿದ್ದಾವೆ ಅನ್ನೋದು ಪ್ರತಿನಿತ್ಯ ಜನಕ್ಕೆ ರಿಮೈಂಡ್ ಆಗ್ತಾ ಇರಬೇಕು. ಕೇವಲ ವಿರೋಧ ಪಕ್ಷ ನಾಯಕ ಅಥವಾ ಪ್ರಧಾನಿ ಅನ್ನೋದಲ್ಲ ನಾವು ಹೇಳೋದು. ಕನಿಷ್ಠ ಧ್ವನಿ ಎತ್ತೋರಿರು. ಮೊದಲೆಲ್ಲ ಹೆಂಗಿತ್ತು ಅಂದರೆ ಒಳ್ಳೆ ಸಂಸದೀಯ ಪಟು ಅಂತ ಇದ್ರು. ನಂಗೊಬ್ಬರು ಒಳ್ಳೆ ಹೆಸರು ಹೇಳಿ ನೋಡೋಣ, ಒಳ್ಳೆ ಸಂಸದೀಯ ಪಟು ಯಾರಿದ್ದಾರೆ ಈಗ ಅಂತ? ಯಾರಿಲ್ಲ. ಆಡಳಿತ ನಡೆಸ್ತಾ ಇದ್ದಾರೆ.
ಮೋದಿ ಇದ್ದಾರೆ, ಅವರ ಸಂಪುಟ ಸಹೋದ್ಯೋಗಿಗಳಿದ್ದಾರೆ, ಒಳ್ಳೊಳ್ಳೆ ನಾಲೆಜ್ ಇದ್ದವರಿದ್ದಾರೆ, ವಿರೋಧ ಪಕ್ಷಗಳು ಹಾಗೇ ಇದ್ದಾರೆ. ಆದರೆ ಒಬ್ಬ ಸಂಸದೀಯ ಪಟ್ಟು ಎದ್ದು ನಿಂತಾಗ ಇಡೀ ಸದನದಲ್ಲಿ ಕೂರ್ತಾ ಇದ್ರು, ಏನೋ ಒಂದು ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಅಂತ. ಅಂದರೆ ಅಷ್ಟು ಸಂಶೋಧನೆಗಳು, ಅಷ್ಟು ಜ್ಞಾನ ಅವೆಲ್ಲ ಇತ್ತು. ಉದಾಹರಣೆಗೆ ಅರುಣ್ ಜೇಟ್ಲಿ ಮಾತಾಡುವಾಗ ವಿರೋಧ ಪಕ್ಷಗಳು ಕೂಡ ಮೌನವಾಗ್ತಿತ್ತು. ಅವರು ಸಂಸದೀಯ ಪಟ್ಟು, ಅವರು ಜ್ಞಾನ ಮತ್ತು ಅವರು ದೊಡ್ಡ ಲಾಯರ್ ಕೂಡ, ಅಡ್ವೊಕೇಟ್ ಆಗಿದ್ದು. ಅದೇ ಈಗ ಮೋದಿಯವರು ಪ್ರಧಾನಿಯಾಗಿ ನಿಂತಾಗ ಸಹಜವಾಗಿ ಒಂದು ಡೆಕೋರಮ್ ಇದೆ. ಪ್ರಧಾನಿ ನಿಂತಾಗ ಉಳಿದವರು ನಿಲ್ಬಾರ್ದು, ಅಥವಾ ವಿರೋಧ ಪಕ್ಷ ನಾಯಕ ನಿಂತಾಗ ಅವರ ಸದಸ್ಯರು ನಿಲ್ಬಾರ್ದು ಅನ್ನೋದು ನಿಯಮ, ಅಲಿಖಿತ ನಿಯಮ, ಅದೊಂದು ಗೌರವ. ಉಳಿದವ್ರಿಗೆ ಆ ಗೌರವ ಅಷ್ಟೊಂದು ಇರೋದಿಲ್ಲ. ಇಲ್ಲಿ ಏನಾಗ್ತಿತ್ತು ಅಂದರೆ, ಆಡಳಿತದ ಯಾರೇ ಬರಲಿ, ನೀವು ಯಾವುದೇ ರಾಜ್ಯಗಳಲ್ಲಿ ನೋಡಿ, ಒಂದು ಆಡಳಿತ ಪಕ್ಷ ಆಡಳಿತದಲ್ಲಿದ್ದಾಗ ವಿರೋಧ ಪಕ್ಷ ಪ್ರತಿಭಟನೆ ಮಾಡಿದಾಗ ಬಹಳ ಲಘುವಾಗಿ ಕಾಣ್ತಾರೆ. ಅದೆಲ್ಲ ರಾಜಕೀಯ ಪಕ್ಷಗಳು ಮಾಡಿದೆ. BJPಯವರು ಅಧಿಕಾರದಲ್ಲಿದ್ದಾಗ ರಾಜ್ಯದನ್ನೇ ತಗೊಳ್ಳೋಣ, ಕಾಂಗ್ರೆಸ್ ಬೀದಿ ಬಂದಾಗ ಅಪಹಾಸ್ಯ ಮಾಡ್ತಾರೆ. ಈಗಲೂ ಅಷ್ಟೇ, ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕರ್ನಾಟಕದಲ್ಲಿ, ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡೋದನ್ನ ಗಂಭೀರವಾಗಿ ತಗೊಳ್ಳಲ್ಲ ಆಡಳಿತ. ಅವ್ರಿಗೇನಂದ್ರೆ ನಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ, ಇವ್ರ ಕೆಲಸನೇ ಅದು ಬೀದಿಯಲ್ಲಿ ಇರೋದು ಅಂತ. ಆದರೆ ವಾಸ್ತವ ಹಾಗಿರಬಾರ್ದು. ಪ್ರತಿಯೊಬ್ಬ ಪ್ರತಿಭಟನೆ ಮಾತ್ರ ಅಲ್ಲ, ಈಗ ಲೋಕಸಭೆಯಲ್ಲಿ ನೀವು ಹೇಳೋದನ್ನೇ ಹೇಳೋದಾದರೆ, ಮೋದಿಯವರು 10 ವರ್ಷಗಳ ಕಾಲ ಆಡಳಿತ ಮಾಡಿದಾಗ ಕಳೆದ 5 ವರ್ಷದಲ್ಲಿ ಅದೀಪ್ ಚೌಧರಿ ಅನ್ನೋರು ಅವರು ವಿರೋಧ ಪಕ್ಷ ನಾಯಕ ಸ್ಥಾನದಲ್ಲಿ ಇದ್ರು ಅಂತ ನಿಮ್ಗೆ ಅನಿಸ್ತಾನೆ ಇರಲಿಲ್ಲ. ಅವ್ರು ಏನೇ ಎಷ್ಟೋ ಒಳ್ಳೆ ವಿಚಾರಗಳನ್ನ ಎತ್ತರು, ಅದಕ್ಕೆ ಗಾಂಭೀರ್ಯತೆ ಇರಲಿಲ್ಲ. ನೋಡಿ, ಈಗ ಸ್ವಲ್ಪ ಗಾಂಭೀರ್ಯತೆ ಬಂದಂಗೆ ಕಾಣ್ತಾ ಇದೆ. ಯಾಕಂದ್ರೆ ರಾಹುಲ್ ಇನ್ನೊಂದು ಇದಕ್ಕೆ ಆಡ್ ಆನ್ ಮಾಡೋದಾದ್ರೆ, ಇದು 4-5 ದಿವಸಕ್ಕಷ್ಟೇ ಸೀಮಿತವಾಗಿರಬಾರದು. ಇಲ್ಲ, ಯಾಕೆಂದ್ರೆ ನೋಡಿ, ಸಂಖ್ಯಾಬಲ ಕೂಡ ಕಳೆದ ಬಾರಿ ಹೀಗಿತ್ತು, ಈಗ ಆಗಲ್ಲ. ಹತ್ರ ಸಮಬಲದ ಸಂಖ್ಯಾಬಲ ಕೂಡ ಇದೆ. ವಿರೋಧ ಪಕ್ಷಗಳ ಧ್ವನಿಗೆ ಅಷ್ಟೊಂದು ಮಹತ್ವ ಇರಲಿಲ್ಲ. ಯಾವ ಮಟ್ಟಕ್ಕೆ ಅಂದರೆ ಅವ್ರನ್ನೆಲ್ಲ ತೆಗೆದು ಬಿಸಾಕ್ತಾ ಇದ್ರು. ಈಗ ಹಾಗೆ ಮಾಡೋಕ್ಕಾಗಲ್ಲ. ಒಂದು ಆಡಳಿತ ಪಕ್ಷ ಅಂದಾಗ ಸಹಜವಾಗಿ ಸ್ಪೀಕರ್ ಕೂಡ ಆ ಕಡೆನೇ ವಾಲ್ತಾರೆ. ಯಾಕಂದ್ರೆ ಸುಗಮವಾಗಿ ಆಡಳಿತ ನಡೆಯಬೇಕು, ಸುಗಮವಾಗಿ ಕಲಾಪ ನಡಿಬೇಕು. ಅವರು ನ್ಯಾಯ ಕೊಡಬೇಕು ಅಂತಂದ್ರೂ ಕೊಡೋಕ್ಕಾಗೋದಿಲ್ಲ. ಸಹಜವಾಗಿ ಅದು ಮಾಡ್ತಾರೆ. ಅದೊಂದು ಗುಡ್ ಗೆಸ್ಟ್, ಅದು ನಡೆದೋಗುತ್ತೆ, ಅದು ಗೊತ್ತಾಗಬಾರ್ದು, ಆ ತಾರತಮ್ಯ ಮಾಡ್ತಾರೆ. ಇತ್ತೀಚಿನ ದಿನಗಳು ಏನಾಗ್ತಿದೆ, ಆ ಪೀಠದಲ್ಲಿದ್ದವರು ಕೂಡ ನೀವು ಬರೀ ಲೋಕಸಭೆ ಅಂತ ತಗೋಬೇಡಿ, ವಿಧಾನಸಭೆಗಳಲ್ಲಿ ತಗೊಳ್ಳಿ, ಸ್ವಲ್ಪ ಆ ಕಡೆ ಜನಕ್ಕೆ ಗೊತ್ತಾಗ್ಬಿಡ್ತದೆ. ನೋಡಿ, ಒಬ್ಬ ನ್ಯಾಯಾಧೀಶ ನ್ಯಾಯ ಕೊಟ್ಟಾಗ ಅದು ನ್ಯಾಯ ಈ ಥರ ಕೊಟ್ಟರು ಅಂತ ನಮಗೆ ಒಂಥರ ಹೆಮ್ಮೆ ಆಗಬೇಕು. ಅವರು ಕೂಡ ನ್ಯಾಯಾಧೀಶ ಸ್ಥಾನದಲ್ಲಿದ್ದಾಗ ನಮ್ಗೆ ನ್ಯಾಯಾಧೀಶ ಥರ ಕಾಣಬೇಕು. ಹಾಗೇನಾಗತ್ತೆ, ಒಂದು ನಿಯಮ ಏನಂದ್ರೆ, ಸ್ಪೀಕರ್ ಆದವ್ರು ಕೂತವರು ಅವ್ರು ಕೂತ್ಕೊಳ್ಳಿ, ಗದ್ದಲ ಮಾಡಿದಾಗ ಕೂತ್ಕೊಳ್ಳಿಂದ ಕೇಳಬೇಕು. ಕೇಳಿಲ್ಲ ಅಂದರೆ ಅವ್ರು ಚೇರಿಂದ ಎದ್ರು ಅಂದರೆ ನಿಯಮ ಏನಂದ್ರೆ ಎಲ್ಲರೂ ಕೂತ್ಕೋಬೇಕು. ಅದು ದಟ್ ಇಸ್ ಅ ರೂಲ್. ಅವ್ರು ಎದ್ದು ನಿಂತರ ಚೇರಿಂದ ಅಂದ್ರೆ ಕೂತ್ಕೋಬೇಕು. ಅದು ಲೋಕಸಭೆ ಇರ್ಬೋದು, ಎಲ್ಲಿ ಕೇಳ್ತಾರೆ ಈಗ? ಯಾಕೆಂದ್ರೆ ಅದು ಅಂಥವ್ರಲ್ಲಿ ನಡೆಸೋ ಪಾರ್ಲಿಮೆಂಟರಿನೇ ಇರ್ಬೋದು. ಸೋಮನಾಥ್ ಚಟರ್ಜಿ ಅಂತವರು, ಆಮೇಲೆ ಹಿಂದೆ ನಮ್ಮ ಕಳೆದ ಬಾರಿ ಮೇಡಮ್ ಇದ್ರು ಸುಮಿತ್ರಾ ಮಹಾಜನ್, ಅವ್ನು ಮಹಿಳೆಯಾಗಿ ಎಷ್ಟು ಚೆನ್ನಾಗಿ ನೋಡ್ಕೊ, ಮೀರಾ ಕುಮಾರ್ ಎಷ್ಟು ಚೆನ್ನಾಗಿ ನಡೆಸಿದ್ರು. ಹೀಗೆ ದೊಡ್ಡ ದೊಡ್ಡ ಮೇಲ್ಪಂಕ್ತಿ ಆ ರೀತಿಯಲ್ಲಿ. ಈಗೇನಾಗಿತ್ತು, ಕಳೆದ ಬಾರಿ ಬಿರ್ಲಾ ಅವರಿಗೆ ಒಂದು ಇದಿತ್ತು, ಬೆಂಬಲ ಇದೆ ಅಂತ. ಈ ಬಾರಿ ಇದಿಲ್ಲ. ನೋಡಿ, ನೀವು ಇವತ್ತು ಟೋನಲ್ಲಿ ನೋಡ್ಬೋದು, ಈಗ ರಾಹುಲ್ ಗಾಂಧಿ ಅವರಿಗೆ ಅತಿಯಾದ ಉತ್ಸಾಹ ಇದೆ. ಅವ್ರಿಗಿದ್ದ ಎಲ್ಲ ನೋವುಗಳನ್ನು, ಸಮಸ್ಯೆಗಳನ್ನು ಅವರೇನು ಸುತ್ತಾಡಿದ್ದಾರೆ, ಜೋಡೋ ಯಾತ್ರೆ ಅದಿದ ಮಾಡಿ ಅದನ್ನೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮೋದಿಯವರ ಟೋನ್ ನೋಡಿ, 10 ವರ್ಷಗಳಿದ್ದ ಟೋನ್ ಆ ಟೋನ್ ಇಲ್ಲ. ಅವ್ರಿಗೊಂಥರ ಒಂದು ಸಣ್ಣ ಅಳುಕು ಸ್ಟಾರ್ಟ್ ಆಗಿದೆ, ಏನೋ ಡೌನ್ಫಾಲ್. ಅದೇ ರಾಜಕೀಯವಾಗಿ ಸಾಧನಾ ಪಟ್ಟಿಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ ಸರ್. ಜಮ್ಮು ಕಾಶ್ಮೀರದ ಸಮಸ್ಯೆಯನ್ನ ಅಷ್ಟು ವರ್ಷ ಆಡಳಿತ ಮಾಡಿದ್ರೆ ನಿಮಗೆ ಬಗೆಹರಿಸಕ್ಕಾಗಿಲ್ಲ, ನಾವು ಬಗೆಹರಿಸಿದ್ದೀವಿ. ಆರ್ಥಿಕತೆ ವಿಷಯಕ್ಕೆ ಬರೋದಾದ್ರೆ ಹಂತವಾಗಿ ನೋಡಿ, 10 5 ತಂದಿದ್ದೀವಿ. ದೇಶದಲ್ಲಿ 25 ಕೋಟಿ ಜನರು ಆ ಬಡತನ ರೇಖೆಯಿಂದ ಮುಂದಕ್ಕೆ ಬಂದಿದ್ದಾರೆ. ಅವರು ಕೂಡ ಬದುಕನ್ನು ನಡೆಸ್ತಾ ಇದ್ದಾರೆ. ಅಂಥ ವ್ಯವಸ್ಥೆಯನ್ನು ನಾವು ಕಳೆದ 10 ವರ್ಷದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಮುಂದೆ ನಮ್ದೊಂದು ವಿಷನ್ ಇದೆ, 47ಕ್ಕೆ ವಿಕಸಿತ ಭಾರತ ಮಾಡ್ತೀವಿ. ನೋಡಿ, ಅದು ಒಬ್ಬ ಆಡಳಿತ ಪಕ್ಷದವ್ರು ಅವ್ರು ಇಡೋದೇ ಸಹಜ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅವರು 50 ವರ್ಷಗಳ ಇದ್ದಿನ ಲೋಪಗಳನ್ನು ಕೂಡ ಈಗ ಎತ್ತುತ್ತಾ ಇದ್ದಾರೆ, ಅಪ್ರಸ್ತುತ ಅಲ್ಲದಿದ್ರು ಕೂಡ. ಅದು ರಾಜಕೀಯ ಟಾಂಗ್. ಒಬ್ಬ ರಾಜಕಾರಣಿಗೆ ಏನಂದ್ರೆ ಅದೊಂದು ಚಟ. ಅದು ಎಷ್ಟೇ ದೊಡ್ಡ ಸಂಸದೀಯ ಪಟ್ಟು ಇರ್ಬೋದು, ಅವನೆಲ್ಲ ಅಭಿವೃದ್ಧಿ ಅಥವಾ ಸರ್ಕಾರ, ವಿರೋಧ ಪಕ್ಷನೇ ತಗೊಳ್ಳೋಣ, ಎಲ್ಲೇ ಲೋಪಗಳನ್ನ ಎತ್ತಿ ಹಿಡಿತಾ ರಾಜಕೀಯವಾಗಿ ಕಾಲೆಳೆಯೋದು, ಅವ್ರನ್ನ ಟಾರ್ಗೆಟ್ ಮಾಡೋದು ಎಲ್ಲ ಮಾಡ್ತಾರೆ. ಅದು ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲ. ಅವ್ರಿಗೆ ಅದು ಏನಾಗುತ್ತೆ, ಇಟ್ಸ್ ಎ ಪಾರ್ಟ್ ಅಂಡ್ ಪಾರ್ಸೆಲ್. ಮೋದಿಯವರು ಕೂಡ ಸಿಂಪಲ್ ಆಗಿ ಬಂದು ನನ್ನ ಸಾಧನೆ ಅಂತ ಹೇಳ್ಬಿಡ್ತಾರ? ಹೇಳಲ್ಲ. ಅವರು ಕೂಡ ಕಾಲೆಳಿತಾರೆ, ನೀವ್ ಹೆಂಗ್ ಮಾಡಿದ್ರಿ ಏನು ಅಂತ. ಇದು ಸಹಜವಾದ ಡಿಬೇಟ್. ಅದನ್ನ ನಾವು ಸಕಾರಾತ್ಮಕ ತಗೋಬೇಕು. ವಿರೋಧ ಪಕ್ಷಗಳ ಟೀಕೆಯನ್ನ ಆಡಳಿತದವರು ಸಕಾರಾತ್ಮಕ ತಗೋಬೇಕು. ಅದನ್ನ ಕೇಳಿಸ್ಕೊಳ್ಳುವ ಸಹನೆ, ತಾಳ್ಮೆ ಇರಬೇಕು. ರೈಟ್ ನಾವು ಈ ಟಗ್ ಆಫ್ ನೋಡಿದ್ರೆ, ನೀವು ಹೇಳೋ
ಕಾಂಟೆಕ್ಸ್ಟ್ ಅಲ್ಲಿ ಆಡಳಿತ ನಡೆಯಲ್ಲ. ಪಕ್ಷ ವಿರೋಧ ಪಕ್ಷ ನೋಡಿ, ಈ ತಗೊಂಡಿದೆ ಸಲ ಅಂತ ಬಹಳ ಅನ್ಸುತ್ತಾ? ಬಹಳ ಬಿರುಸಿರುತ್ತೆ, ಎಲ್ಲರಿಗೂ ಪ್ರತಿಷ್ಠೆ ಆಗುತ್ತೆ. ನೀವು ರಾಜಕೀಯವಾಗಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮೋದಿ ಅವರಿಗೆ ಕಳೆದ ಬಾರಿ ಇದ್ದಂತ ಆತ್ಮಸ್ಥೈರ್ಯ ಈ ಬಾರಿ ಇರ್ಲಿಕ್ಕಿಲ್ಲ. ಸಹಜ. ಒಂದು ಏನಂದ್ರೆ ಕೇವಲ ನಂಬರ್ ಗೇಮ್ ಅಲ್ಲ, ಕೇವಲ ಮೋದಿ ಅವರಿಗೆ ಸಂಖ್ಯೆ ಕಡಿಮೆ ಆಗಿದೆ ಅಲ್ಲ, ವಯಸ್ಸು ಮಾಗ್ತಾರೆ. ಏನಾದರೂ ಲೋಪಗಳು ಮಾಡಿದ್ರೆ ಈಗ ಅಂದ್ರೆ ಈಗ ಅವರಿಗೆ ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ವಯಸ್ಸು. ಈಗ ನಾವಾದ್ರೆ ಅಷ್ಟೇ ಅಲ್ವಾ, ಹುಡುಗಾಟಿಕೆಯಲ್ಲಿ ನನ್ನ ಈಗಲೂ ಮಾಡಕ್ಕೆ ಹೋದ್ರೆ ನಮ್ಗೊಂಥರ ಅಯ್ಯೋ ನಾವು ಹಿಂಗೆ ಮಾಡಬಾರ್ದಾಗಿತ್ತೇನು ಅಂತ. ಅದೆಲ್ಲ ಸಹಜವಾದ ಮಾನವ ಸಹಜವಾದಂಥ ಅಳುಕು, ಅದು ಮಾಗ್ತಾ ಬರುತ್ತೆ. ಇನ್ನೂ ಹುಡುಗರ ಥರ ಅವ್ರು ಮಾತಾಡಲ್ಲ, ಮೊದಲೆಲ್ಲ ಮಾಡಿರೋ ಕೀಟಲ ಕಿಂಡಲ್ಗಳನ್ನ ಈ ಬಾರಿ ಮಾಡಲ್ಲ. ನಾಟ್ ಫಾರ್ ನಂಬರ್, ಕೇವಲ ನಂಬರ್ ಅಂತ ಅನ್ಕೋಬಿಡಿ. ಬಿಜೆಪಿ ಅವರ ಸಂಖ್ಯೆ ಕಡಿಮೆ ಆಗಿದೆ ಅಂತಲ್ಲ, ಅದು ಸಹಜ. ಓಕೆ, ಗಾಟ್ ಇಟ್ ರುದ್ರೆ. ಇವಾಗ ನೋಡಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರ. ಸಂಸದೀಯ ಪಟು ಅಂತ ಹೇಳಿದಾಗ ಇದೇ ನರೇಂದ್ರ ಮೋದಿ ಅವರ ಗುರುಗಳು LK ಅಡ್ವಾಣಿ ಅವರು. ನಿಮ್ಗೆಲ್ಲ ಗೊತ್ತಿರಲಿ ಇದು ವಿಷಯ, ಬಿಜೆಪಿ ಗೊತ್ತಿದೆ ಅಲ್ಲ. ಪ್ರತಿಯೊಂದು ಸೆಷನ್ನಲ್ಲೇನು ಒಂದು ಕಾರ್ನರ್ಲ್ಲಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಮೈಕ್ ಹಾಕೊಂಡು ಸುಮ್ಮನೆ ಕೇಳ್ತಾ ಇದ್ರು. ಕೊನೆವರೆಗೂ ಮುಗಿಯೋವರೆಗೂ ಕೂತ್ಬಿಟ್ಟು ಹೊರಗೆ ಹೋಗ್ತಾ ಇದ್ರು. ಅದೇ ಪದ್ಧತಿ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಅದು ಹಾಗೇ ಮಾಡ್ತಾ ಇದ್ರು. ಇವತ್ತು ಏನಾಗಿದೆ, ನಿನ್ನೆ TMC ಒಬ್ಬ ನಾಯಕಿ ಮಾತಾಡುವಾಗ ಪ್ರಧಾನಮಂತ್ರಿಗಳು ಎದ್ದು ಹೋಗ್ತಾರೆ. ಅಲ್ಲಿ ಅವಮಾನ ಆಗುತ್ತೆ ಅಲ್ಲಿ. ಯಾಕಂದ್ರೆ ಒಬ್ಬ ಪಾರ್ಟಿಯ ಲೀಡರ್ ಮಾತಾಡುವಾಗ ಅವ್ರಿಗೆ ಎಷ್ಟು ಅಗೌರವಾಗಿ ಅಂದ್ರೆ ಎಷ್ಟು ಅಹಂಕಾರ ಇದೆ ಅಂತೇಳಿ ಅವ್ರು ತೋರಿಸ್ತಾರೆ. ಅಲ್ಲದೆ ನನಗೆ ಬೇಜಾರಾಗುತ್ತೆ, ಒಬ್ಬ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಅವ್ರು ಮಾತಾಡುವಾಗ ಆ ಗೌರವ ಇಲ್ವಲ್ಲ ಅಂತೇಳಿ. ಯಾಕಂದ್ರೆ ನಾನೊಬ್ಬ ದೇಶದ ಪ್ರಜೆ ಆಗಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಅದನ್ನ ಗಳಿಸ್ಕೋಬೇಕಾಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾರ್ಲಿಮೆಂಟ್ ಅಲ್ಲಿ ಏನ್ ನಿಂತಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಸೈಲೆಂಟ್ ಆಗಿ ಕೂತಿರೋರು, ಯಾರು ಕೂಡ ಮಾತಾಡ್ತಿರ್ಲಿಲ್ಲ. ಅವ್ರು ಮಾತಾಡುವಾಗ ಒಂದು ಧ್ವನಿ ಎತ್ತಬೇಕಂದ್ರೆ 100 ಸಲ ವಿಚಾರ ಮಾಡ್ತಿದ್ರು. ಇವತ್ತೊಂದು ನೀವು ಇವತ್ತು ಸರ್ ಅಬ್ಸರ್ವ್ ಮಾಡಿ ನೀವು, ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿ ಮಾತಾಡುವಾಗ ಅವ್ರ ಮುಖ ಗಂಟು ಹಾಕೊಂಡು ಕೂತಿದ್ದಾರೆ, ಹಿಂಗ್ ನೋಡ್ತಾರೆ, ಏನೇನೋ ಮಾಡ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಮಾತಾಡುವಾಗ ನಗ್ತಾ ನೋಡ್ತಾರೆ ಮೋದಿನ. ಇಲ್ಲೇ ಅವರು ಆಟಿಟ್ಯೂಡ್, ಬಾಡಿ ಲ್ಯಾಂಗ್ವೇಜ್ ಹೇಳುತ್ತೆ ಅಂದ್ರೆ ಇವರೆಷ್ಟು ಪಾರ್ಷಿಯಲ್ ಆಗಿ ಕೆಲಸ ಮಾಡ್ತಾರೆ ಅಂತೇಳಿ. ಅಂದ್ರೆ ಆ ಪೀಠ ಅನ್ನೋದು ಎಷ್ಟು ಘನತೆ ಬಂದಿದೆ ಅಂದ್ರೆ ನಮ್ಮ ದೇಶದಲ್ಲಿ. ನಮ್ಮ ಅಲ್ಲಮ ಪ್ರಭು, ನಮ್ಮ ಬಸವಣ್ಣನವರ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಕೊಟ್ಟಿರುವಂತ ಸ್ಥಾನಮಾನ ಇವತ್ತು ಸ್ಪೀಕರ್ ಸ್ಥಾನ. ಆಕ್ಚುಲಿ ಇವತ್ತು ಅದೆಲ್ಲ ಗೊತ್ತಿರ್ಬೇಕು, ನಮ್ಮ ಕನ್ನಡಿಗರಾಗಿ ಇದು ವಿಷಯ ಗೊತ್ತಿರ್ಬೇಕಾಗುತ್ತೆ. ಅಂತ ವ್ಯಕ್ತಿ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿರೋದು ಓಂ ಬಿರ್ಲಾ ಇಂದ ಸ್ಟಾರ್ಟ್ ಆಗಿದೆ. ಅಲ್ಲೇ ನರೇಂದ್ರ ಮೋದಿ ಅವರು ವಯಸ್ಸಷ್ಟೇ ಆಗಿಲ್ಲ ಸರ್, ಅವ್ರಿಗೆ ವಯಸ್ಸಷ್ಟೇ ಆಗಿಲ್ಲ, ಕಾನ್ಫಿಡೆನ್ಸ್ ಅಷ್ಟೇ ಡೌನ್ ಆಗಿಲ್ಲ, ಅವ್ರು ಕೆಲಸನೇ ಮಾಡಿಲ್ಲ. ಏನ್ ಕೆಲಸ ಮಾಡಿದಾರೆ ಹೇಳಿ? ಅವ್ರು ಬಿಜೆಪಿ ಅವರು 5 ವಿಷಯಗಳನ್ನ ಪ್ರಾಪರ್ 5 ವಿಷಯಗಳನ್ನ ಈ ಕೆಲಸ ಮಾಡಿದೀನಿ ಅವ್ರು ಹೇಳಿದ್ದೇ ಇಲ್ಲ. ರೈತ ಆದಾಯ ಮಾಡಿಲ್ಲ, ಮನೆ ಕಟ್ಟಿಲ್ಲ, ಬುಲೆಟ್ ಟ್ರೈನ್ ತಂದಿಲ್ಲ, 100 ಸ್ಮಾರ್ಟ್ ಸಿಟಿ ಆಗಿಲ್ಲ, ಡೀಸೆಲ್ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಕಡಿಮೆ ಆಗಿಲ್ಲ, ಆಮೇಲೆ 204 ಲಕ್ಷ ಕೋಟಿ ಸಾಲ ಮಾಡಿದೀವಿ. ಇವೆಲ್ಲ ಇವೇ ಸಾಧನೆಗಳೇ ಇವ್ರದ್ದು. ರೈಟ್. 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿಯನ್ನು NDA ಕೂಟ ಹಿಡಿದಿದೆ, ಸಂಸತ್ನಲ್ಲೇನೋ ಕಲಾಪ ಆಗ್ತಿದೆ ಅಂದಾಗ ಸಹಜವಾಗಿ ಜನ ಏನು ಬಯಸ್ತಾರೆ ಅಂದರೆ, ಎಸ್ ಈ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ, ನೆಕ್ಸ್ಟ್ ಏನು ಮಾಡಬೇಕಾಗಿತ್ತು, ಅದಕ್ಕೆ ಪ್ರತಿಪಕ್ಷದವ್ರು ಏನು ಸಜೆಷನ್ ಕೊಡ್ಬೋದು, ಅವ್ರು ಹಿಂದಿನ ಏನು ಸಾಧನೆ ಮಾಡಿದ್ರು, ಅವ್ರು ಏನು ಟಾಂಟ್ ಕೊಡ್ತಾರೆ, ಇದ್ರ ಬಗ್ಗೆ ಚರ್ಚೆ ಆದರೆ ಎಂಥ ಹೆಲ್ದಿ ಡಿಬೇಟ್, ಹೆಲ್ದಿ ಚರ್ಚೆಗಳು ಕಲಾಪದಲ್ಲಿ ಆಗ್ತಿದೆ ಅಂತ ನಾವು ಅಂದ್ಕೋಬೋದು. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಏನು ಅಂದರೆ, ನರೇಂದ್ರ ಮೋದಿ ಅವರ ಸರ್ವಾಧಿಕಾರ ಧೋರಣೆ ಏನಿದೆ ಅದು ಕಮ್ಮಿಯಾಗಿದೆ, ಪ್ರತಿಷ್ಠೆಗೆ ಆಡಳಿತ ಮತ್ತು ಪ್ರತಿಪಕ್ಷ ಬೀಳ್ತಿದೆ ಅಂತ. ಆ ಪ್ರತಿಷ್ಠೆ, ಸರ್ವಾಧಿಕಾರ, ಆ ಧೋರಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇ ವೈಫಲ್ಯ ಅಂತ ಅನ್ಸೋದಿಲ್ವಾ? ನನಗೆ ಪ್ರಶ್ನೆ ಆ್ಯಕ್ಚುಲಿ ಇದು ಪ್ರಶ್ನೆನೇ ಅಲ್ಲ, ಆಮೇಲೆ ಇದು ಮ್ಯಾಟರ್ ಆಫ್ ದಿ ಡಿಸ್ಕಷನ್ ಅಲ್ಲ. ಸೊ ಇವತ್ತು ಇಟ್ ಈಸ್ ಅ ಮ್ಯಾಟರ್ ಆಫ್ ಡಿಸ್ಕಷನ್. ಒಂದು ನಿಮಿಷ. ಈಗ ಇವು ಇಂಡಿಯಾ ಅಲಯನ್ಸ್ ಏನದ ಇದಕ್ಕೆ ಬಂದ ಮೇಲೆ ಇದು ವಿರೋಧ ಪಕ್ಷವಾಗಿ ಇದನ್ನು ತಗೊಂಡ್ಮೇಲೆ ನನಗೆ ಗೊತ್ತಾಗ್ತಾ ಇಲ್ಲ ಇವರಿಗೆ ಏನು ಪ್ರಾಬ್ಲಮ್ ಆಗಿದೆ. ಇವತ್ತು ದೇಶದಲ್ಲಿ ಒಂದು ಸದೃಢ ಆಡಳಿತ ಕೊಟ್ಟಿದ್ರಿಂದ, ಸಾಕಷ್ಟು ಯೋಜನೆಗಳು ತಂದಿದ್ರಿಂದ ಆಯ್ತಾ, ಈ ಅಪ್ಲಿಪ್ಮೆಂಟ್ ಆಫ್ ಇಂಡಿಯಾ ಬಿಡಿ, ಜೋಕ್ ಮಾಡಬೇಡ್ರಿ, ಬಿ ಸೀರಿಯಸ್. ಈಗ ಮಾತಾಡಿ ಈಗ ಇನ್ನೊಂದು ಡೆಮೋಕ್ರಸಿ ಇದು ಇದೇ ನಿಮಗೆ ನಂಬಿಕೆ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಹಿಂಗಾಗಿ ನೀವು ಮತ್ತು 3ನೇ ಬಾರಿ ಸತತವಾಗಿ ವಿರೋಧ ಪಕ್ಷದಲ್ಲಿ ಕೂಡಿಸಿ, ಫಸ್ಟ್ ನೀವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. NDAಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಿಮಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ. ನಾವು ಇದನ್ನೆಲ್ಲ ವಿಧಾನಸಭೆ ಇದರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಎಲ್ಲ ದೇಶದ ಜನರಿಗೆ ಹೇಳ್ಕೊಂಡು ಹೋಗಿದ್ದೀವಿ, ಅದಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮಿದ್ರಿಗೆ ಮತ್ತೇನು ಹೇಳೋದು ಹೊಸದಾಗಿ ಈಗ ಆಯ್ತಾ. ಇವ್ರಿಗೆ ಬೇಕಾಗಿದ್ದೇನು ಗೊತ್ತಾ, 10 ವರ್ಷದಿಂದ ನಾನು ನೋಡ್ತಾ ಬಂದಿದ್ದೀನಿ, ಓನ್ಲಿ ಮೋದಿ ಹಟಾವು
ಮೋದಿ ಹಟಾವ್ ಮೋದಿ ಹಟಾವ್ ಅಂತದ್ ಏನ್ ಮಾಡಿದ್ರಿ ನೀವು? ಅದೇ ನನಗೆ ಗೊತ್ತಾಗಬೇಕು, ದೇಶದ ಜನತೆ ಗೊತ್ತಾಗಬೇಕು. ಇವ್ರು ಅದನ್ನ ಬಿಟ್ಟು ಇವತ್ತಿಗೂ ಇವ್ರು ಆತ್ಮವಿಮರ್ಶೆ ಮಾಡ್ಕೊಂಡಂಗಿಲ್ಲ. ತಾವು ಹೇಳ್ದಂಗೆ ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಏನು ಮುಂದೆ ಆಗಿರ್ತಕ್ಕಂಥ ಯೋಜನೆ ಬಗ್ಗೆ ಮಾತಾಡಂಗಿಲ್ಲ, ಐಡಿಯಾಸ್ಗಳು ಕೊಡಂಗಿಲ್ಲ, ಹೋರಾಟಗಳನ್ನು ವಿವಿಧ ರೀತಿಯಲ್ಲಿ ಕನ್ಸ್ಟ್ರಕ್ಟಿವ್ ಹೋರಾಟಗಳನ್ನು ಮಾಡಂಗಿಲ್ಲ ಅಂತಂದ್ರೆ ಇವರು ಏನು ಇದನ್ನ ಕೊಡ್ಲಿಕ್ಕೆ ಹೋಗ್ತಾರೆ, ಸಂದೇಶ ಕೊಡ್ಲಿಕ್ಕೆ ಹೋಗ್ತಾರೆ ಜನತೆಗೆ. ಸೊ ಅವ್ರಿಗೆ ಹೆಂಗ್ ಅಕ್ಕರಾಗಿದೆ ಅನ್ನೋದು ಬಹಳ ಮುಖ್ಯ. ಹೆಂಗ್ ಅದು ರಿಜಿಸ್ಟರ್ ಆಗಿದೆ ಅಂತ. ಈ 10 ವರ್ಷ ಸರ್ವಾಧಿಕಾರ ಧೋರಣೆ ಮಾಡಿದ್ದಾರೆ, ಅದಕ್ಕೆ ನಾವು ಉತ್ತರ ಕೊಡ್ತಿದ್ದೀವಿ. ಈಗ ಉತ್ತರ ಕೊಡ್ಬೇಕಾದವರು ಕೊಟ್ಟಾಯ್ತು, ಉತ್ತರ ಕೊಡ್ಬೇಕಾದ್ರೆ ಕೊಟ್ಟಾಯ್ತು. ಕಿರಣ್ ಸರ್ ಇಸ್ ವೆರಿ ಮಚ್ ಕ್ಲಿಯರ್ ದಟ್ ಉತ್ತರ ಕೊಡಬೇಕಾದವರು ಕೊಟ್ಟಿದ್ದಾರೆ. ನಾವು ಯಾರಿಗೆ ಉತ್ತರ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಅಷ್ಟು ವರ್ಷದ ಇತಿಹಾಸದಲ್ಲಿ ಯಾವುದೇ ಪ್ರೆಸ್ ಮೀಟ್ ಮಾಡದೇ ಇರುವಂತ ನೀವು ನೇರವಾಗಿ ಹೊರಗಡೆ ಪ್ರಪಂಚದಲ್ಲಿ ಇದ್ರೆ ನರೇಂದ್ರ ಮೋದಿ ಅವರು 10 ನಿಮಿಷ ಡೆಬೇಟೇ ಮಾಡಂಗಿಲ್ಲ, ಹಂಗ್ ಮಾತಾಡ್ತೀನಿ. ನೀವು ಎಲೆಕ್ಷನ್ ಮೊದಲ ಆಯ್ತಾ, ಬರೀ ಇದನ್ನ ಹೇಳ್ಕೊಂಡು ಬಂದ್ರಿ ನೀವು. ಹೌದು ಸರ್, ಏನ್ ಮಾಡಿದ್ರಿ ಜನ? ಅದಕ್ಕೆ ಬಂತಲ್ಲ ಸರ್, ಹೆಣ್ಣು ನೋವು ಬಂತಲ್ಲ ಸರ್. ಅಲ್ರಿ ಸರ್, ನಮ್ಗೆ NDA ಅಲಯನ್ಸ್ ಅಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಮನ್ನು ಸೋಲಿಸಿದ್ದಾರೆ ಆಯ್ತಾ. ಇನ್ನಾದ್ರೂ ನೀವು ಪರಾಮರ್ಶೆ ಮಾಡ್ಕೊಳ್ಳಿ ಏನ್ ಮಾತಾಡ್ಬೇಕು ಜನಕ್ಕೆ ಅಂತೇಳಿ. ಜೊತೆಗೆ ಸಾಹೇಬರು ಹೇಳ್ತಾ ಇದ್ರು, ಪತ್ರಕರ್ತ ಸಾಹೇಬರು, ಏನು ವಿರೋಧ ಪಕ್ಷವನ್ನು ಆಡಳಿತ ಪಕ್ಷಗಳು ಏನು ಅಷ್ಟು ಸೀರಿಯಸ್ ತಗೊಳ್ಳಲ್ಲ ಅಂತೇಳಿ. ಬೇಸಿಕಲಿ ನಾನು ಒಪ್ಪಲ್ಲ ಇದಕ್ಕೆ. ಯಾಕಂತಂದ್ರೆ ನಂಬರ್ 1, 10 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಇದ್ದೇ ಇದ್ರೂ ಕೂಡ ಅವರು ವಿರೋಧ ಪಕ್ಷ ನಾಯಕರು ಅಂತ ವಿರೋಧ ಪಕ್ಷವಾಗಿ ಪರಿಗಣಿಸಕ್ಕಿರ್ತಕ್ಕಂಥದ್ದು ಒಂದು. ಎರಡನೇದು, ಕಮಿಂಗ್ ಬ್ಯಾಕ್ ಟು ಕರ್ನಾಟಕ. ಓಕೆ, ಇವತ್ತು ವಿರೋಧ ಪಕ್ಷವಾಗಿ ಬಿಜೆಪಿ ಮಾಡಿರ್ತಕ್ಕಂಥ ಒಂದು ಹೋರಾಟದಿಂದ ಏನು 187 ಕೋಟಿ ಇವರು ತಿಂದು ತೇಗಿದ್ರಲ್ಲ ಎಸ್ ಟಿ ಹಗರಣದಲ್ಲಿ, ಅದಕ್ಕೊಂದು ಅವ್ರ ಹೆಸರೇನು, ಅವರು ಮಿಸ್ಟರ್ ನಾಗೇಂದ್ರ ಅವರು ವಿಕೆಟ್ ಬಿದ್ದಿರ್ತಕ್ಕಂಥದ್ದು ಇವತ್ತು ಮುಖ್ಯಮಂತ್ರಿಗೆ ಬುಡಕ್ ಹೋಗಿರ್ತಕ್ಕಂಥದ್ದು. ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕನ್ಸ್ಟ್ರಕ್ಟಿವ್ ಹೋರಾಟಕ್ಕೆ, ವಿರೋಧ ಪಕ್ಷವಾಗಿ ಕನ್ಸ್ಟ್ರಕ್ಟಿವ್ ಹೋರಾಟಕ್ಕೆ ಆದ್ಯತೆ ಇದೇ ಇದೆ, ಬೆಲೆ ಇದ್ದೇ ಇದೆ. ಯಾಕಂದ್ರೆ ನಾವು ಅಂತ ಯಾವುದೇ ಹೋರಾಟ ಬಂದರೂ ಕೂಡ ದೇಶದ ದೃಷ್ಟಿಯಿಂದ ನರೇಂದ್ರ ಮೋದಿ ಎಕ್ಸೆಪ್ಟ್ ಮಾಡುತ್ತೆ. ನೋಡ್ರಿ, ಎಕ್ಸೆಪ್ಟ್ ಮಾಡಲೇಬೇಕು. ಯಾಕಂತಂದ್ರೆ ಸುದೀರ್ಘವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ಬಿಜೆಪಿ, ಕೇಂದ್ರದಲ್ಲಿ ಅನ್ಕೊಳ್ಳಿ, ರಾಜ್ಯದಲ್ಲಿ ಅನ್ಕೊಳ್ಳಿ. ಮೋದಿ ಅವರು ಯಾವತ್ತು ವಿರೋಧ ಪಕ್ಷದಲ್ಲಿ ಗೊತ್ತಿಲ್ಲ. ಮೋದಿ ಅವರು ನೇರವಾಗಿ ಚುನಾವಣೆಯಲ್ಲೂ ಬಂದಿಲ್ಲ. ರಾಹುಲ್ ಗಾಂಧಿ ಅವ್ರು ಕುಂತಾರ, ರಾಹುಲ್ ಗಾಂಧಿ ಅವ್ರು ಕುಂತಾರ, ವಿರೋಧ ಪಕ್ಷದಲ್ಲೇ ಇದ್ರು 10 ವರ್ಷ. ವಿರೋಧ ಪಕ್ಷದಲ್ಲಿ ಯಾವತ್ತು ಕೂತಿದ್ದಾರೆ? ಯಾವತ್ತು ಸದನ ಅಟೆಂಡ್ ಮಾಡ್ಯಾರಿ ಮೋದಿ, ಇವರು ಗಾಂಧಿ ರಾಹುಲ್ ಗಾಂಧಿ ವಿರೋಧ ಪಕ್ಷದವರು ಡಿಬೇಟ್ ಅಲ್ಲಿ ರುದ್ರಯ್ಯ ಅವರೇ, ನೀವು ಪರಾಮರ್ಶೆ ಮಾಡ್ಕೊಳ್ರಿ. ನೀವು ಈ ತರ ಡಿಬೇಟ್ ಅಲ್ಲಿ ಡಿಸ್ಟರ್ಬ್ ಮಾಡೋದ್ರಿಂದ ನಿಮ್ಗೆ ಓಟ್ ಬರಲ್ಲ ನಿಮಗೆ, ಆಯ್ತಾ. ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಇವತ್ತು ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದೇ ಹಳಕಲು ಸುಳ್ಳುಗಳನ್ನ ಹೇಳ್ಕೊಂಡು ಹೋದ್ರೆ ಏನ್ ಅರ್ಥ ಇದೆ? ಆಮೇಲೆ ಈಗ ಸಾಹೇಬ್ರು ಇನ್ನೊಂದು ಪಾಯಿಂಟ್, ಈಗ ಇನ್ನೊಂದು ಮಾತು ಹೇಳಿದ್ರು ಏನಂತಂದ್ರೆ, ಹಿಂದಲಿ ಇತಿಹಾಸ ಸತ್ಯಗಳನ್ನ ಹೆಕ್ಕಿ ತೆಗೆದು ಈ ಉತ್ತರ ಕೊಡ್ತಾರೆ, ಅವು ಅಸಾಂದರ್ಭಿಕ ಅಂದ್ರೆ ಪತ್ರಕರ್ತ ಸಾಹೇಬ್ರು ಹೇಳಿದ್ರು. ನಾ ಅದನ್ನು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಸಂವಿಧಾನ ಪುಸ್ತಕ ಇಟ್ಟುಕೊಂಡು ಪಾರ್ಲಿಮೆಂಟ್ ಅಲ್ಲಿ ಅಡ್ಡಾಡ್ತಾ ಇದೆ, ಜೈ ಸಂವಿಧಾನ ಎಲೆಕ್ಷನ್ ಮಾಡ್ಕೊಂಡು ಬಂದಿದೆ. ಆದ್ರೆ ಇತಿಹಾಸ ತಾವು ಸತ್ಯವನ್ನು ಒಪ್ಕೋಬೇಕಾಗತ್ತೆ. ಇತಿಹಾಸದಲ್ಲಿ ಬಿಗ್ಗೆಸ್ಟ್ ಥ್ರೆಟ್ ಅಥವಾ ಬಿಗ್ಗೆಸ್ಟ್ ಒಂದು ಡೆಮಾಲಿಷ್ಮೆಂಟ್ ಮಾಡಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಇದೇ ಕಾಂಗ್ರೆಸ್ ಪಕ್ಷ. ಅದನ್ನ ಹೇಳ್ಬೇಕಾಗತ್ತಲ್ಲ. ಸುಳ್ಳು ಹೇಳಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ ಸಂವಿಧಾನಕ್ಕೆ? ಭಾರತೀಯ ಜನತಾ ಸಂವಿಧಾನಕ್ಕೆ ನೀವು ಸುಳ್ಳು ಹೇಳೋದಲ್ಲ. ಒಂದು ಅನ್ಯಾಯ ಹೇಳಿದೀವಿ. ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಪ್ರಕಾರ ಅತ್ಯಂತ ಹೀನವಾಗಿ ಕಾಣಿರ್ತಕ್ಕಂಥದ್ದು ಇತಿಹಾಸ ಕಾಂಗ್ರೆಸ್ ಪಕ್ಷ. ಇವ್ರೇನ್ ತಗೊಂಡ್ರು, ಈ ಏನವರು ಇದರಲ್ಲಿ ರಾಯಬಲಲ್ಲಿ ಬಾರ್ಲಿ ಇವರು ಇಂದಿರಾ ಗಾಂಧಿ ಸೋಲ್ತಾರಲ್ಲ, ಅದನ್ನ ಕೋರ್ಟ್ ಹೋಗುತ್ತಲ್ಲ, ಒಂದು ಅಮೆಂಡ್ ಆರ್ಟಿಕಲ್ ಏನದು 38, 39, 40, 41 and 42 ಅಮೆಂಡ್ಮೆಂಟ್ ತರ್ತಾರೆ. ಏನಂತ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ತರ್ತಾರೆ ಏನಂದ್ರೆ,
ಆ ಪ್ರಧಾನಮಂತ್ರಿ ಆಯ್ಕೆಯನ್ನೇ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ. ಈ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಇದೆ ರಾಜ್ಯ ಜನ ಒಳ್ಳೆ ಪಾಠ ಸುಪ್ರೀಂ ವ್ಯವಸ್ಥೆಯಲ್ಲಿ ಒಳ್ಳೆ ಪಾಠ ಕಲಿಸಿ ಸೋಲ್ಸಿದ್ದಾರೆ. ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಏನಾಗ ನೈತಿಕ ಹಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ? ಸಂವಿಧಾನವನ್ನ ನೀವು ಉಳಿಸ್ಕೊಳ್ತೀರಿ, ಸಂವಿಧಾನವನ್ನ ಬೆಳೆಸ್ತೀರಿ, ಸಂವಿಧಾನವನ್ನ ಜನರಲ್ಲಿ ಬೇರೂರು ಹಾಗೆ ಮಾಡ್ತೀರಿ. ಸಂವಿಧಾನ ಬದಲಿಸಲ್ಲ ತಾನೆ? ಎಸ್ ಅಫ್ ಕೋರ್ಸ್. ನೋಡ್ರಿ ನಾವು 10 ಸೆಕೆಂಡ್ ನೋಡ್ರಿ, 10 ವರ್ಷದಲ್ಲಿ ನಾವು 33% ಮಹಿಳಾ ರಿಸರ್ವೇಶನ್ ತಂದ್ವಿ. ಆಮೇಲೆ ಇವಾಗ ಯಾಕೆ ಮಾಡಿಲ್ಲ? ಅವಾಗ ಯಾಕೆ ಮಾಡ್ತಾ ಇದ್ದೀರಾ? ಇವಾಗ ಅವ್ರು ಏನ್ ತಂದಿಯಾರ ಹೇಳ್ಬೇಕು. ಏನ್ರಿ ನೀವು ಹೇಳಿ ಒಂಥರ ಇಮ್ಮೆಚೂರ್ಡ್ರಿ ಇದು. ಈಗ 10 ವರ್ಷದಲ್ಲಿ ಮಹಿಳಾ ರಿಸರ್ವ್ ಅದು UPA ಸರ್ಕಾರದಲ್ಲೇ ಇತ್ತು, ಬಿಲ್ ಪಾಸ್ ಮಾಡಿಲ್ಲ ಇವರು ಅಂತ ನಾವು ತಿದ್ದುಪಡಿ ಮಾಡಿ 33% ಮಹಿಳಾ ರಿಸರ್ವೇಶನ್ ತಂದ್ವಿ. ತಪ್ಪ? ಆಮೇಲೆ 10 ವರ್ಷದ ಹಿಂದೆ 10 ವರ್ಷದ ಹಿಂದೆ ನೀವು ಮೂಗಿಗೆ ತುಪ್ಪ ಸವರೋದು ಕಾಂಗ್ರೆಸ್ ಆಗ್ತದೆ. ಮೂಗಿಗೆ ತುಪ್ಪ ಸವರೋದು ಕಾಂಗ್ರೆಸ್ ಹುಟ್ಟು ಗುಣ. ನೀವೇನೂ ಮಾಡೋದಿಲ್ಲ, ನಮ್ಗೆ ಗೊತ್ತಿದೆ. ಅದಕ್ಕೆ ರಿಸರ್ವೇಶನ್ ಕ್ಲೋಸ್ ಆಗಿ 10 ವರ್ಷದಿಂದ ಅದನ್ನ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ಈ ತರ ಬದಲಾವಣೆಗಳು ಭಾರತೀಯ ಜನತಾ ಪಾರ್ಟಿ ತಂದ್ರೆ ಇವರು ಸಂವಿಧಾನದಲ್ಲಿ ಮಾಡಿರೋದು ಏನು? ಎಮರ್ಜೆನ್ಸಿ ತಗೊಂಡ್ಬಾರ್ದು. ಮಿಸಾ ಆಕ್ಟ್ ಗೊತ್ತಾ ನಿಮ್ಗೆ? ಎಷ್ಟು ಬರ್ಬರವಾದ ಕಾಯ್ದೆ ಅಂದ್ರೆ ನಿಮ್ಮ ಮನೆಯಿಂದ ನಿಮ್ಮನ್ನ ಎತ್ಕೊಂಡು ಹೋಗ್ಬೋದು, ಜೈಲಲ್ಲಿ ಹಾಕ್ಬೋದು, ಕೊಳ್ಳಬಹುದು ನಿಮ್ಮನ್ನ. ನಿಮ್ಮ ಮನೆಯವರು ಕೂಡ ಯಾವುದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಂಗಿಲ್ಲ, ಯಾವುದೇ ನ್ಯಾಯಾಂಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಂಗಿಲ್ಲ. ಈ ತರ ಒಂದು ಬದಲಾವಣೆ ಈ ದೇಶದಲ್ಲಿ ಪ್ರಜೆಗಳ ಧ್ವನಿ ಹತ್ತಿಕ್ಕೆ ತಂದಿರತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ. ಆಮೇಲೆ ಇವತ್ತು ಅಹಿಂಸೆ ಬಗ್ಗೆ ಮಾತಾಡ್ತಾರೆ. ಸಾವಿರಾರು ಸಿಖ್ ಜನರನ್ನ ಬರ್ಬರವಾಗಿ ಕೊಂದಿರತಕ್ಕಂಥದ್ದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಅಹಿಂಸೆ ಬಗ್ಗೆ ಗುರುನಾನಕ್ ಫೋಟೋ ಇಟ್ಕೊಂಡು ರಾಹುಲ್ ಗಾಂಧಿ ಮಾತಾಡ್ತಾರೆ. ಇದನ್ನೆಲ್ಲ ಹೇಳ್ಬಾರ್ದ ನಾವು ಇತಿಹಾಸನ? ರೈಟ್ ಮಹಂತೇಶ್ವರಿ, ಅಂತ ಅನ್ಯಾಯ ಏನಾಗಿದೆ ಅಂತ ಕೇಳಿದ್ರು. ಸಂವಿಧಾನವನ್ನ ನಾವು ಉಳಿಸ್ಕೊಂಡೇ ಹೋಗ್ತೀವಿ. ನಾವು ಏನ್ ಮಾಡಿವಿ ಹೇಳ್ರಿ ನೀವು? ಏನು ಒಂದು ತಪ್ಪು ಕೆಲಸ ಮಾಡಿದೀವಿ ಸಂವಿಧಾನ ಬಗ್ಗೆ ಹೇಳಿ. ನನ್ನ ಮುಗಿದ ಈಗ ನೀವು 10 ಹೇಳ್ತೀನಿ ಅಂದ್ರಲ್ಲ, ಹೇಳಿ ನೋಡಿ. ನಿಮ್ಮ ಮಂತ್ರಿಗಳು, ನಿಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರು ಏನ್ ಹೇಳಿದ್ರು ಗೊತ್ತು? ನಮ್ಮಲ್ಲಿ ನಮ್ಮ ಪಕ್ಕದಲ್ಲಿ ಮೀಸಲಾತಿಯನ್ನ ಜನರ ಮಿಸ್ಗೈಡ್ ಮಾಡಬೇಡ್ರಿ. ನಾವು ಮಾಡಿದ್ದು ಹೇಳ್ರಿ, ಏನಾದ್ರು ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಏನ್ ಹೇಳಿದ್ರು ಬಿಜಾಪುರದ ಏನ್ ಹೇಳಿದ್ರು ಗೊತ್ತಾಯ್ತಾ? ನೀವು ಹೆಸರು ಹೇಳಬೇಡ ಅವ್ರ ಮಂತ್ರಿಗಳನ್ನ. ನಿಮ್ಮ ಮಂತ್ರಿಗಳು, ಕೇಂದ್ರದ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು ಏನು ಸಂವಿಧಾನನ ನಾವು ತಪ್ಪು ಅಪಚಾರ ಬಗ್ಗಿಸಿದೀವಿ. ನೀವು ಹೇಳಿ ಒಂದ್ ಹೇಳಿ. ಹಾಗಾದ್ರೆ ನಿಮ್ಗೆ ಯಾಕೆ ಜನ ಬುದ್ಧಿ ಕಲಿಸಿದ್ರು? ಈಗ ಪ್ರಧಾನಮಂತ್ರಿ ರಾಹುಲ್ ಗಾಂಧಿನ ಮೋದಿನ ನೋಡ್ರಿ, ಈ ದೇಶದ ಪ್ರಧಾನಮಂತ್ರಿ ದಿವಸ ನೀವೇ ಗೌರವ ಕೊಡಲಿಲ್ಲ ಸಂವಿಧಾನವನ್ನ. ಸಂವಿಧಾನ ಈಗ ಕೊಟ್ಟಿದ್ರಿ ಗೌರವ. ನೀವು ಈ ದೇಶದ ಪ್ರಧಾನಮಂತ್ರಿ ಬುದ್ಧಿ ಕಲಿಸಿದ ಮೇಲೆ ಗೊತ್ತಾಯ್ತಾ? ಈ ದೇಶದ ಪ್ರಧಾನಮಂತ್ರಿ ಯಾರು? ನೀವು ಹೇಳ್ತಿದ್ದೀರಲ್ಲ ಜನ ಬುದ್ಧಿ ಕಲಿಸಿದ್ದಾರೆ ಅಂತ, ಅದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ಫುಲ್ ಮ್ಯಾಂಡೇಟ್ ಅಲ್ಲ. ಅವ್ರು ಸೋತಿದ್ದಾರೆ, ನಾವು ಸೋತ್ ಗೆದ್ದಿದ್ದೀವಿ. ಅವ್ರು ಸೋತಿದ್ದಾರೆ. 92 ಕ್ಷೇತ್ರಗಳಲ್ಲಿ, ಪ್ರಮುಖ ಕ್ಷೇತ್ರಗಳಲ್ಲಿ ಬಿಜೆಪಿ ಅವರು ಸೋತಿದ್ದಾರೆ. ಅದನ್ನ ಸೋಲು ಒಪ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ, ಇನ್ನು ಅರ್ಗಿಸ್ಕೊಳಕ್ ಆಗ್ತಿಲ್ಲ. ನಾವು ಸೋತು ಗೆದ್ದಿದ್ದೀವಿ. ಜಸ್ಟ್ 100 ಎಲೆಕ್ಷನ್ ನಿಮಗೆ ಅಲ್ರಿ ಮೇಡಮ್. 10 ವರ್ಷ UPA 1 UPA 2 140 ಸೀಟ್ಸ್ ಇಟ್ಕೊಂಡು 200 ಸೀಟ್ಸ್ ಸಂವಿಧಾನ ಪ್ರಧಾನಮಂತ್ರಿ ಆಗಿದ್ದಾರೆ. ಹಂಗಾರೆ ಅವಾಗ ಏನ್ ಹೇಳಿದ್ರು ಇವರಿಗೆ? ನಿಮಗೆ ಸಂವಿಧಾನ ಕೊಟ್ಟಂಗ ನಮಗೆ ಸಂವಿಧಾನ ಕೊಟ್ಟಂಗಿಲ್ಲ. ಸಂವಿಧಾನ ಈಗ ನೀವು ಉತ್ತರ ಕೊಡ್ರಿ. UPA 1 ಈಗ ಎಷ್ಟಿತ್ತು? ಸಂವಿಧಾನ ಬದ್ಧವಾಗಿ ನಮಗೆ ನ್ಯಾಯ ಕೇಳೋ ಹಕ್ಕನ್ನ ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ. ಸೀಟ್ ಎಷ್ಟಿತ್ತು ಕೇಳ್ರಿ. ಅದು ಗೊತ್ತಿದೆ, ಕೇಳ್ರಿ. ಗೊತ್ತಿದ್ರೆ ಹೇಳಿ. ಸಂವಿಧಾನಬದ್ಧವಾಗಿ ಇವತ್ತು ನಾವು ಮಾತನಾಡೋ ಹಕ್ಕನ್ನ ವಿರೋಧ ಪಕ್ಷವಾಗಿ ಮಾತನಾಡ್ತಾ ಇದ್ದೀವಿ. ಅದು ನಮ್ಮ ಜಸ್ಟಿಸ್, ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ಕಿತ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನೀವು ಮಾತಾಡೋದು ಮಾತಾಡ್ರೆ ಹಿಂಸಾವಾದಿಗಳು ಅಂತ ಹೇಳೋದು ನೀವು ಮಾತಾಡೋದು. ಹೇಳೋ ಮಾತಾಡೋದು ನೀವು ಮಾಡಿದ 10 ವರ್ಷದಲ್ಲಿ ಮಾಡಿದ ಸಾಧನೆಗಳನ್ನ ನೋಡ್ತಾ ಇದ್ದೀವಿ. ಏನೇನ್ ಮಾಡಿದ್ರಿ? ಎಲ್ಲಿಗೆ ತಂದ್ರಿ? ಅಯ್ಯೋ ರಾಮ, ಅದು ಮೊನ್ನೆ ಚುನಾವಣೆಯಲ್ಲಿ ಶ್ರೀರಾಮನ ಹೆಸರು ಮೇಲೆ ನೀವು ಚುನಾವಣೆಗೆ ಹೋದ್ರಿ. ಅರ್ಥ ಮಾಡ್ಕೋತೀರಾ? ಮಾತಾಡ್ರಿ ನೀವು. ಜನ ನಿಮ್ಮನ್ನು ಸೋಲ್ಸಾಗಿದೆ. UPA 1 ಮ್ಯಾಂಡೇಟ್ ಇಲ್ಲ ಅಂತಂದ್ರೆ 240 ಸೀಟ್ ತಗೊಂಡಂತ ಭಾರತೀಯ ಜನತಾ ಪಾರ್ಟಿಗೆ ನೀವು 290+ ಸೀಟ್ ತಗೊಂಡಂತ NDA ಮ್ಯಾಂಡೇಟ್ ಇಲ್ಲ ಅಂತಂದ್ರೆ UPA 1 ನಲ್ಲಿ ಕಾಂಗ್ರೆಸ್ಗೆ ಸೀಟ್ ಇದು, UPA 2 ದಲ್ಲಿ ಕಾಂಗ್ರೆಸ್ ಸೀಟ್ ಇದು. ಅದಾದ್ರೆ ಸಂವಿಧಾನ, ಇದಾದ್ರೆ ಸಂವಿಧಾನ. 2 ದಿವಸದ ಕಲಾಪವನ್ನ ಜನನು ಅಬ್ಸರ್ವ್ ಮಾಡಿದ್ದಾರೆ, ನೀವು ನೋಡಿದ್ದೀರಿ. ಆ ಅಬ್ಬರ, ಆ ಪ್ರಶ್ನೆ ಮಾಡುವಂತಹ ಮನೋಭಾವ 2 ದಿವಸಕ್ಕಷ್ಟೇನಾ, 1 ವಾರಕ್ಕಷ್ಟೇನಾ?
ಪ್ರಬಲವಾಗಿ ಹಂತ ಹಂತವಾಗಿ ನೀವು ಪ್ರಶ್ನೆ ಮಾಡೋದನ್ನ ಕನ್ಸಿಸ್ಟೆನ್ಸಿ ಉಳಿಸ್ಕೊತೀರಾ? ನೋಡಿ ಮೇಡಮ್, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತಿನ ದೇಶವನ್ನ ಉಳಿಸಬೇಕು, ಆ ದೇಶದ ಚಿಂತನೆಯನ್ನ ಮಾಡಬೇಕು. ರೈತರ, ಯುವಕರ, ಮಹಿಳೆಯರ ಪರವಾದ, ಬಡವರ ಪರವಾದ ನಿಲುವುಗಳನ್ನ ನಮಗ್ ಕೇಳಕ್ ಹಕ್ಕು ಕೊಟ್ಟಿದ್ದಾರೆ. ವಿರೋಧ ಪಕ್ಷವಾಗಿ ನಾವು ಮಾಡ್ತೇವೆ. ಇಷ್ಟು ದಿವಸ ನಡೀತಾ ಇತ್ತಲ್ಲ ಸರ್ವಾಧಿಕಾರಿ ಧೋರಣೆ, ಅದಕ್ಕೆ 100ಕ್ಕೆ 100ರಷ್ಟು ಬ್ರೇಕ್ ಬಿದ್ದಿದೆ. ಅವರ ಹಾವಭಾವಗಳನ್ನ ಜನ ನೋಡ್ತಾ ಇದ್ದಾರೆ, ದೇಶದ ಜನತೆ ನೋಡ್ತಾ ಇದ್ದಾರೆ. ಅವರ ಏನು ಸರ್ವಾಧಿಕಾರ, ಅವರ ವ್ಯಕ್ತಿತ್ವ 100ಕ್ಕೆ 100ರಷ್ಟು ಕುಗ್ಗಿದೆ. ಇನ್ನು ಮುಂದೆ ಅವರ ಆಟ ನಡೆಯೋದಿಲ್ಲ. ಸಂವಿಧಾನಬದ್ಧವಾಗಿ ಏನೇ ವಿಷಯ ಬಂದರೂ ಸಹ ನಾವು ಅದನ್ನ ಅಕ್ಸೆಪ್ಟು ಮಾಡ್ತೀವಿ. ಅದನ್ನ ವಿರೋಧ ಇದ್ರೆ, ಜನಗಳಿಗೆ ವಿರೋಧ ಇದ್ರೆ ಅದನ್ನು ವಿರೋಧ ಮಾಡುವಂತ ನೇರವಾದ ವ್ಯಕ್ತಿತ್ವವನ್ನ ರಾಹುಲ್ ಗಾಂಧಿ ಅವರು ಮುಂದಿನ ಈ ದೇಶವನ್ನ ಕಾಪಾಡೋ ನಿಟ್ಟಿನಲ್ಲಿ ನಾವು ವಿರೋಧ ಪಕ್ಷವಾಗಿ ಪ್ರಬಲವಾಗಿ ವಿರೋಧಿಸ ಹಕ್ಕನ್ನ ನಾವು ಮಾಡ್ತೀವಿ ಅನ್ನೋದನ್ನ ಇವತ್ತಿನಿಂದ ಪ್ರಾರಂಭವಾಗಿದೆ. ಇನ್ನು ಕೊನೆಯದಾಗಿ ಇವತ್ತಿನಿಂದ ಪ್ರಾರಂಭವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ, 6 ತಿಂಗಳು 8 ತಿಂಗಳಲ್ಲಿ ನಿಮ್ಮ ಸರ್ಕಾರದ ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ಜನ ಸಹ ನೋಡ್ತಾರೆ ಅನ್ನೋದನ್ನ ಇವತ್ತಿನ ಮೂಲಕ ಸ್ಪಷ್ಟ. ಬದ್ರುದ್ದೀನ್ ಸರ್, NDA ಅಂದ ಸಂದರ್ಭದಲ್ಲಿ ಸಂವಿಧಾನ ಅಂದಾಗ ನಾವಂತ ಅನ್ಯಾಯ ಏನು ಮಾಡಿಲ್ಲ, ಸಂವಿಧಾನಕ್ಕೆ ಹೆಂಗೆ ಗೌರವ ಕೊಡಬೇಕು ಅದರ ಬದ್ಧವಾಗಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಪ್ರತಿಪಕ್ಷ ಅಂತ ಸಂದರ್ಭದಲ್ಲಿ ಜೈ ಸಂವಿಧಾನ ಅಂತ ಹೇಳಿ ಅದನ್ನ ಉಳಿಸೋ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನನಗೆ ಈ ಕ್ಷಣಕ್ಕೂ ಕೂಡ ಬಂದಿರುವಂಥ ಜನಸಾಮಾನ್ಯರ ಪ್ರಶ್ನೆ, ಏನು ಸಂವಿಧಾನಕ್ಕೆ ಧಕ್ಕೆ ತಂದಿದ್ದಾರೆ ಬಿಜೆಪಿಯವರು? ಯಾಕೆ ಉಳಿಸ್ಕೋಬೇಕಾಗಿದೆ ಸಂವಿಧಾನವನ್ನ? ಅವ್ರು ಹೇಳಿದ್ರು ಸಂವಿಧಾನ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಚುನಾವಣೆ ಒಂದು ನಾವು ಏನಂತಿದ್ದೆ ಅಂದರೆ ರಾಜಕೀಯದ ಒಂದು ಪ್ರಜಾಪ್ರಭುತ್ವ ಹಬ್ಬವಾಗಿ ಆಗಬೇಕಾಗಿದೆ. ಏನಾಯಿತು, ಒಂದು ದ್ವೇಷ, ಗದ್ದಲ, ಒಂಥರ ಸಂಘರ್ಷದ ರೀತಿಯಲ್ಲಿ ಹೋಗ್ತಾ ಇತ್ತು. ಆ್ಯಕ್ಚುಲಿ ಆರಂಭದಲ್ಲಿ ಆ ಮುನ್ಸೂಚನೆ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಮೋದಿ ಗ್ಯಾರಂಟಿ ಮೇಲೇ ಚುನಾವಣೆ ಮಾಡ್ತೀವಿ ಅಂತೇಳಿ ಹೋದರು ಆರಂಭದಲ್ಲಿ. ಆದರೆ ಅವ್ರಿಗೆ ಆಮೇಲೆ ಗೊತ್ತಾಯಿತು ಇದು ವರ್ಕೌಟ್ ಆಗಲ್ಲ ಅಂತ. 10 ವರ್ಷ ಆಳಿದಂಥ ಮೋದಿಯವರು ನನಗೆ ಗೊತ್ತಿದ್ದು ತುಂಬ ಒಳ್ಳೆ ಕೆಲಸಗಳನ್ನ ಕೆಲವೆಲ್ಲ ಮಾಡಿದಾರಲ್ಲ, ಅದನ್ನು ಜನರ ಬಳಿ ಹೋಗಿ ಮತ ಕೇಳಿದ್ರೆ ಮತ ಹಾಕುವಂಥ ಪರಿಸ್ಥಿತಿ ಇರಲಿಲ್ಲ. ಕಾರಣ ಹೇಳ್ತೀನಿ, ಈ ಧೋರಣೆಗಳು. ಈಗ ಉದಾಹರಣೆಗೆ ಅವರೆಲ್ಲ ಅವರ ಪಕ್ಷದ ನಾಯಕರು ಏನೇ ಸಂವಿಧಾನ ಅಂತೇಳಿ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹಿನ್ನೆಲೆ ಕೊಡ್ತೀನಿ. ಅವ್ರು ನೇರವಾಗಿ ಹೇಳ್ತಾ ಇದ್ರು, ಅಬ್ ಕಿ ಬಾರ್ 400 ಪಾರ್ 400 ಬಂದ್ರೇ ನಮ್ಗೆ ಬೇಕು. ಯಾಕೆ ಬೇಕು? ನಮ್ಮ ಸಂವಿಧಾನ ಬದಲಾಯಿಸೋಕ್ಕೆ ನಮ್ಗೆ ಬೇಕು ಅಂತ ಹೇಳಿದ್ರಲ್ಲ, ಇದನ್ನು ವಿರೋಧ ಪಕ್ಷವಾದ ಕಾಂಗ್ರೆಸ್ ಕ್ಯಾಚ್ ಮಾಡ್ತು, ಅದನ್ನೇ ಅಸ್ತ್ರವಾಗಿ ಮಾಡ್ತು. ನೋಡಿ, ಅವರಿಗೆ ಅಧಿಕಾರ ಕೊಟ್ಟರೆ ಅವ್ರು ಸಂವಿಧಾನ ಉಳಿಸಲ್ಲ ಅಂತ ಹೇಳಿ ಅದು ಕಾಂಗ್ರೆಸ್ನವರ ಮತ್ತು ಅವರ BJPಯ ವಿರೋಧ ಪಕ್ಷಗಳ ಕ್ಯಾಂಪೇನ್ ಆಯಿತು. ಆದರೆ ಅದನ್ನು ಸಮರ್ಥಿಸ್ಕೊಳ್ಳಿ BJP ಸಂಪೂರ್ಣ ವಿಫಲ ಆಯಿತು. ಅವ್ರು ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರು BJP ಅವರು. ಇಷ್ಟೊಂದು ನಮಗೆ ಎಫೆಕ್ಟ್ ಕೊಡುತ್ತೆ ಅಂತ ಅವ್ರು ಅನ್ಕೊಂಡಿಲ್ಲ. ಅವ್ರಿಗೇನಿತ್ತು ಅಂದರೆ ಮೋದಿ ಒಂದೇ, ಬೇರೆ ಎಲ್ಲ ಗೌಣ. ಅವರ ಇಡೀ ದೇಶದಲ್ಲಿ ನಡೆಯುವ ಯಾವುದೇ ಡೆವಲಪ್ಮೆಂಟ್ ಇರ್ಬೋದು, ಇಡೀ ಬೇರೆ ಭಾರತೀಯ ಜನತಾ ಪಾರ್ಟಿಯವರ ಸಾಧನೆಗಳು ಅಥವಾ ಇನ್ನಿತರ ಕಾರ್ಯಕ್ರಮಗಳೆಲ್ಲವೂ ಗೌಣ ಆಯಿತು. ಓನ್ಲಿ ಮೋದಿ ಫೇಸ್ ನೋಡ್ಕೊಂಡು ಹಾಕ್ತಾರೆ ಅಂತ ಅನ್ಕೋಬಿಟ್ರು. ಆದರೆ ಅಷ್ಟೊತ್ತಿಗಾಗಲೇ ಅಂಡರ್ ಕರೆಂಟ್ ಹೊರಟೋಗಿತ್ತು. ಜನರಿಗೆ ಒಂಥರ ಇನ್ಸೆಕ್ಯೂರ್ ಫೀಲ್. BJP ಬಂದರೆ ಖಂಡಿತ ಸಂವಿಧಾನವನ್ನು ಉಳಿಯಲ್ಲ, ನಮ್ಗೆ ಇನ್ಸೆಕ್ಯೂರ್ ಆಗುತ್ತೆ. ಅದನ್ನು ಚೆನ್ನಾಗಿ ಅನ್ಕ್ಯಾಶ್ BJP ಮಾಡಿತು. ಆದರೆ BJP ಅವ್ರಿಗೆ ಅರ್ಥ ಆಗೋಷ್ಟರಲ್ಲಿ ಎರಡು ರೌಂಡ್ ಪೋಲ್ ಮುಗಿದೋಗಿತ್ತು. ತಕ್ಷಣ ನೀವು ನೋಡಿದ್ರಲ್ಲ ಚುನಾವಣೆ ಹೇಗೆ ಬದಲಾಯಿತು ಅಂತ. ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್, ಧಾರ್ಮಿಕ ಸಂಘರ್ಷಗಳನ್ನೇ ಮಾಡಿಕೊಂಡು ಒಂದಷ್ಟು ಉಳಿಸ್ಕೊಂಡು. ನೋಡಿ, ಸಂವಿಧಾನದ ವಿಚಾರದಲ್ಲಿ ಈಗ ಎಲ್ಲರಿಗೂ ಏನಾಗಿದೆ, ರಾಜಕೀಯ ಪಕ್ಷಗಳಿಗೆ ಅನಿವಾರ್ಯ ಆಗಿದೆ. ಸಂವಿಧಾನವನ್ನು ಯಾರು ವಿರೋಧಿಸ್ತೀನಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಅದರ ಮೇಲೆ ಏನಾಗುತ್ತೆ, ಎದುರುಗಡೆ ಒಳಗಡೆ ಮನಸ್ಸಿಲ್ಲದಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಸಂವಿಧಾನದ ಕೆಲವು ಜಾರಿ ತರಲಿಕ್ಕೆ ಮನಸ್ಸಿಲ್ಲದೆ ಇರ್ಬೋದು. ಆದರೆ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ, ಯಾಕಂದರೆ ಅಗೈನ್ ವೋಟ್ ಬ್ಯಾಂಕ್. ಈಗ ಕಾಂಗ್ರೆಸ್ನವರಿಗೆ ಅವಕಾಶಗಳಿದ್ದಾಗ ಸಂವಿಧಾನವನ್ನು ಅವರ ಅಧಿಕಾರ ಇತ್ತು, ಸಂವಿಧಾನವನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿ ಅವರು ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಹೋಗಿದ್ದಿದ್ರೆ ಯಾವುದ್ರ ಮೇಲೆ, ಸಂವಿಧಾನದ ಮೇಲೆ ಅವರು ಅದನ್ನು ಜಾರಿ ಮಾಡೋ ವಿಚಾರದಲ್ಲಿ ಇರ್ಬೋದು, ಹಕ್ಕುಗಳನ್ನ ಕೊಡೋ ವಿಚಾರದಲ್ಲಿ ಮಾಡಿದ್ದಿದ್ರೆ BJP ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. BJP ಅವರು, ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಅದನ್ನು ಅವರು ಲಘುವಾಗೆ ತಗೊಂಡ್ರು. ನಮ್ಮ ಜೊತೆಯಲ್ಲಿ ಇದೆ ಜನ, ನಮ್ಮ ಜೊತೆಯಲ್ಲಿ ಯಾರು ಶೋಷಿತ ವರ್ಗ ನಮ್ಮ ಜೊತೆಯಲ್ಲಿದೆ ಅಂತ ಲಘುವಾಗಿ ತಗೊಂಡ್ರು. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದು ಪ್ರಮೇಯ ಸಂದರ್ಭನೇ ಬೇರೆ. ಏನು ಹೇಳಿದ್ರು, ಯಾವ ಆಧಾರದಲ್ಲಿ ಚುನಾವಣೆ ಮಾಡಿದ್ರು, ಬೆಲೆ ಏರಿಕೆ ಇವೆಲ್ಲ ಅವ್ರ ಕಾಲದಲ್ಲಿ ಏನಾಯಿತು ಹಾಗೆ ಹಾಕ್ಕೊಂಡು. BJP ಮೇಲೆ ಯಾಕೆ ಅನುಮಾನ ಸಂವಿಧಾನದ ಬಗ್ಗೆ ಅಂದರೆ, BJPಯನ್ನು ಸ್ಥಾಪನೆ ಮಾಡಿದವರು ಇರ್ಬೋದು, ಅವರ ಮಾರ್ಗದರ್ಶಿಗಳು ಇರ್ಬೋದು, ಅವರ ಪೂರ್ವಜರು ಯಾರೂ ಕೂಡ ಸಂವಿಧಾನವನ್ನು ಒಪ್ಪಿಲ್ಲ. ಈಗಲೂ ಮಾನಸಿಕವಾಗಿ ಅವರು ಒಪ್ಪಿಲ್ಲ. ಇಲ್ಲ ನಿಮ್ಮೆಲ್ಲ ಪೂರ್ವಜರ ಎಲ್ಲ ಹೇಳಿಕೆಗಳು, ಎಲ್ಲ ದಾಖಲೆಗಳು ನೋಡಿ ಸಂವಿಧಾನವನ್ನು ಮನಪೂರ್ವಕವಾಗಿ ಒಪ್ಪಿಲ್ಲ. ಕೇಳಿ
ಕೇಳಿ ಕೇಳಿ ಕೇಳಿ ಅದನ್ನು ಕೇಳಿ ಇಲ್ಲಿ ಸಾಕು ಸಾಕು ಕೇಳಿ ಕೇಳಿ ಒಂದು ನಿಮಿಷ ಕೇಳಿ ಸಾಕು ನೀವು ಸಂವಿಧಾನವನ್ನು ಒಪ್ಪಿಲ್ಲ ಆದ್ರೆ ಇಲ್ಲ ನೋ 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 ಅದು ಈಗ ಈಗ ನಿಮ್ಗೆ ಅನಿವಾರ್ಯ ಈಗ ಅನಿವಾರ್ಯ ಡ್ರಾಮ ಮಾಡ್ತಾ ಇದ್ದಾರೆ ಏನ್ ಮಾಡಿದೀವಿ ಸಾಧ್ಯನೇ ಇಲ್ಲ ವಿಶೇಷವಾಗಿ ಯುಪಿ ಫಲಿತಾಂಶ ಇದೆಯಲ್ಲ ಪತ್ರಕರ್ತರು ನೀವು ಪತ್ರಕರ್ತರು ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾರು ಬಿಜೆಪಿ ಸ್ಥಾಪಕರು ಒಪ್ಪಿಲ್ಲ ಅನ್ನೋದು ಹೇಳಿ. ಎರಡನೇದ್ದು ಬಿಜೆಪಿ ಏನು ಸಂವಿಧಾನವನ್ನ ಕೆಟ್ಟದಾಗಿ ನಡೆಸ್ಕೊಂಡಿದೆ ಹೇಳಿ. ನೀವು ಪತ್ರಕರ್ತರು ಸುಮ್ಮನೆ ಕಾಂಗ್ರೆಸ್ ಪಕ್ಷದ ತಿದ್ದದವ್ರ ಬಗ್ಗೆ ಸಂವಿಧಾನವನ್ನ ಎಮರ್ಜೆನ್ಸಿ ತಂದವ್ರ ಬಗ್ಗೆ ಹೇಳಿ. ಹೇಳ್ತೀನಿ ನಾನು 1900 ಅವ್ರು ತಂದಿರೋದನ್ನ ಯಾವನಾರು ಅದನ್ನ ಎಂಡೋಸ್ ಮಾಡಿದಾರ? ಇಂದಿರಾ ಗಾಂಧಿ ಒಪ್ಕೊಂಡಿದ್ದಾರೆ. ಹೆಂಗ್ ಸಂವಿಧಾನ ಮಕ್ಕಳು ಹೇಳ್ತಾರೆ ಇವರು ಸಂವಿಧಾನ ರಕ್ಷಣೆ ಮಕ್ಕಳು ಹೆಂಗೆ ಹೇಳ್ತಾರೆ ಸಂವಿಧಾನದ ಮಕ್ಕಳು ಹೆಂಗೆ ಹೇಳ್ತಾರೆ 1975 ಎಮರ್ಜೆನ್ಸಿಯನ್ನ ತಂದಿದ್ದನ್ನ ಯಾವ ಪ್ರಜೆಯನ್ನು ಒಪ್ಪಿಲ್ಲ. ಅದಕ್ಕಾಗಿ ಅತ್ಯಂತ ಅದ್ಭುತವಾಗಿ ಒಂದು ನಿಮಿಷ ಈಗಿನ ತರ ಸಾಮಾಜಿಕ ಜಾಲತಾಣ ಮಾಧ್ಯಮಗಳು ಇಲ್ಲದಿದ್ರು ಜನ ಕಟ್ಟ ಕಡೆಯ ಜನ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಕಟ್ಟ ಒಳ್ಳೆಯ ಪಾಠವನ್ನ ಕಲಿಸಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಏನು ನೈತಿಕ ಇದೆ? ನಾನು ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಹೇಳಕ್ಕೆ ಏನು ನೈತಿಕ ಇದೆ ಕಾಂಗ್ರೆಸ್ಗೆ? ನೋಡಿ ಮತ್ತೆ ಗೆಲ್ಸಿದ್ರು. ಯಾಕೆ ಗೆಲ್ಸಿದ್ರು? ಜನಕ್ಕೆ ಅವ್ರಿಗೆ ಶಿಕ್ಷಣ ಕೊಟ್ರು, ಆಮೇಲೆ ಮತ್ತೆ ಅವ್ರನ್ನೇ ಅಧಿಕಾರ ತಂದ್ರು. ನೋಡಿ ಪ್ರಜಾಪ್ರಭುತ್ವ. ಜನಕ್ಕೆ ಏನಾಗಿದೆ ಅವ್ರ ಬುದ್ಧಿ ಕಲಿಸಬೇಕಾಗಿದೆ, ಕಲಿಸಿದ್ರು. ಆಯ್ತಾ? ಮತ್ತೆ ಅವ್ರು ಒಪ್ಕೊಂಡ್ರು 20 ಅಂಶ ಕಾರ್ಯಕ್ರಮಗಳೇ ಅವ್ರಿಗೆ ಅದು ಜಾಸ್ತಿ ಅಂತ ಅನ್ಸು. ನೋಡಿ ಕೆಲರಿಗೂ ಎಲ್ಲವೂ ಭಾವನೆ ಅಲ್ಲ, ಕೆಲವ್ರಿಗೆ ಬದುಕಿನ ಪ್ರಶ್ನೆ. ಇಂದಿರಾ ಗಾಂಧಿ ತಂದಂತ 20 ಅಂಶ ಕಾರ್ಯಕ್ರಮ ಮೂಲಕ ಮತ್ತೆ ಅವರು ಅಧಿಕಾರಕ್ಕೆ ಬಂದ್ರು. ಅದು ಬಿಡಿ, ಅದು ಅಲ್ಲಿಗೆ ಆಯ್ತು. ಅದ್ರ ಮತ್ತೆ ಸರಿ ಅಂತ ಯಾವನಾರು ಹೇಳುತ್ತೇನು? ಅದು ಐತಿಹಾಸಿಕ ಲೋಪ, ತಪ್ಪೆ. ಕೆಲವರಿಗೆ ಅದನ್ನ ಆ ಸಂವಿಧಾನದ ಆ ಪ್ರಕಾರಗಳೇ ಇಷ್ಟ ಇಲ್ಲ. ಅದು ಈಗ ಏನಾಗಿದೆ ಭಾರತೀಯ ಜನತೆ ನೋಡಿ ಅದನ್ನ ನಾನು ವಾಜಪೇಯಿ ಅವರಿಗೆ ಹೇಳಕ್ಕಾಗಲ್ಲ. ಅದನ್ನೆಲ್ಲ ವಾಜಪೇಯಿ ಅವರಿಗೆ ಹೇಳಕ್ಕಾಗಲ್ಲ. ನೋಡಿ ಅದನ್ನ ಯಾರು ಜಾರಿ ಮಾಡ್ಲಿಕ್ಕೆ ಯಾರು ಹಿತೈಷಿ ವರ್ಗ ಏನಿದೆ ಅವ್ರಿಗಿದ್ರು, ಅವ್ರಿಗೂ ವಾಜಪೇಯಿ ಅವರಿಗೆ ಭಿನ್ನಾಭಿಪ್ರಾಯ ಬಂದಿತ್ತು. ಅವರೆಲ್ಲ ಅವರ ಮಾರ್ಗಗಳನ್ನ ಕೇಳ್ತಾ ಇರಲಿಲ್ಲ. ವಾಜಪೇಯಿ ಅವರು ತುಂಬಾ ವಿಚಾರ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಒಪ್ಪಿರ್ಲಿಲ್ಲ. ಅವರು ಅಂತ ಮೇಧಾವಿ ಅವರು. ಅಂದ್ರೆ ಅವರಿಗೆ ಅವರ ದೇಶದ ಜನರೇ ಮುಖ್ಯವಾಗಿತ್ತು. ನನ್ನ ಹಿತೈಷಿ ವರ್ಗ, ನನ್ನ ಪೂರ್ವಜರು, ಅವರ ನಿಲುವುಗಳನ್ನ ಅವ್ರು ಒಪ್ತಾ ಇರ್ಲಿಲ್ಲ. ಗೊತ್ತಾಯ್ತು ರೈಟ್. ಏನಿದೆ ಇವತ್ತು ಪತ್ರಕರ್ತ ಸಾಹೇಬರು ಉತ್ತರ ಕೊಡಲಿಲ್ಲ. ಏನು ಬಿಜೆಪಿಯ ಪ್ರಮುಖರು ಸ್ಥಾಪನೆ ಮಾಡಿದಂತವ್ರು ಯಾರು ಸಂವಿಧಾನ ಒಪ್ಪಿರಲ್ಲ ಅಂತ ಒಂದೊಂದು. ಎರಡನೇದ್ದು ಬಿಜೆಪಿ ಸಂವಿಧಾನ ಏನ್ ತಿದ್ದುಪಡಿ ಮಾಡಿದ್ರೆ ಎರಡನೇದ್ದು ಅದೇ ಸಂವಿಧಾನವನ್ನ ಪೂರ್ಣವಾಗಿ ನಡೆಸಿರ್ತಕ್ಕಂಥ ಕಾಂಗ್ರೆಸ್ಗೆ ಏನು ನೈತಿಕತೆ ಇದೆ? ಏನು ನೈತಿಕತೆ ಇದೆ ಕಾಂಗ್ರೆಸ್ಗೆ? ಸಂವಿಧಾನ ರಕ್ಷಣೆ ಮಾಡ್ತಾರೆ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆತ್ಮಸಾಕ್ಷಿಯಾಗಿ ಕಾಂಗ್ರೆಸ್ ಅವ್ರ ಲೋಪ ಏನಂದ್ರೆ ಅವರು ಜಾರಿ ಮಾಡುವಲ್ಲಿ ಎಡವಿದ್ದು, ಇವರಿಗೆ ಮನಸ್ಸಿಲ್ಲದೆ ವಿಳಂಬ ಆಗಿದ್ದು, ಜನರಿಗೆ ಅಷ್ಟೊತ್ತಿಗೆ ಕ್ಯಾಚ್ ಮಾಡ್ಕೊಂಡ್ರು. ಈಗ ಯುಪಿಯ ಫಲಿತಾಂಶ ಏನ್ ಹೇಳಿ? ಇಲ್ಲೇನ್ ಮಾಡಿದ್ರೆ ಕರ್ನಾಟಕದಲ್ಲಿ ಏನ್ ಮಾಡಿದ್ರೆ ನೀವು? ಕರ್ನಾಟಕದಲ್ಲಿ ಇದೇ ತರ ಜನರಿಗೆ ಮೋಸ ಮಾಡಿ ಇವತ್ತು ಹಾಲಿನ ಬೆಲೆ ಏನಿದೆ, ಹಾಲಿನ ಬೆಲೆ ಏನಿದೆ, ಪೆಟ್ರೋಲ್ ದರ ಏನಿದೆ, ಬೆಲೆ ಏನಿದೆ, ಕರ್ನಾಟಕದಲ್ಲಿ ಏನು ಮಾಡಿದ್ರೆ 1 ಲಕ್ಷ ಮೇಡಮ್ 100 ಬೇಡ್ರೆ ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ದುಡ್ಡು ಯಾಕೆ ತಗೊಂಡ್ರಿ ನೀವು? ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ದುಡ್ಡು ಯಾಕೆ ತಗೊಂಡ್ರಿ ನೀವು? ಎಲೆಕ್ಟ್ರಲ್ ಬಾಂಡ್ ಮುಖಾಂತರ ದುಡ್ಡು ಯಾಕೆ ತಗೊಂಡ್ರಿ? ರೈಟ್ ನೋಡಿ, ಸಂಸತ್ನಲ್ಲಿ ಚರ್ಚೆ, ಆಡಳಿತ ಪಕ್ಷದ ಮಾತಿನ ವೈಖರಿ, ಪ್ರತಿಪಕ್ಷಗಳು ಕೊಡುವಂಥ ಪ್ರಶ್ನೆಗಳು ಅಂದ ಸಂದರ್ಭದಲ್ಲಿ ಸಹಜವಾಗಿ ನಮಗೆ ಬರುವಂತಹ ಒಂದು ಆಲೋಚನೆ ಅಂತ ಹೇಳಿದ್ರೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಲ್ದಿ ಕಾನ್ವರ್ಸೇಷನ್, ಹೆಲ್ದಿ ಡಿಬೇಟ್ಸ್, ಹೆಲ್ದಿ ಪ್ರಶ್ನೆಗಳು ಬಂದಾಗ ಎಲ್ಲವೂ ಕೂಡ ಸುಗಮವಾಗಿ ಹೋಗುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಪ್ರತಿಷ್ಠೆ, ಆ ಸರ್ವಾಧಿಕಾರಿ ಧೋರಣೆಯ ಕುರಿತಂತೆಯೇ ಚರ್ಚೆ ಆಗ್ತಾ ಇದೆ. ಇದು ಅಪಾಯಕಾರಿ. ಇನ್ನಾದರೂ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಲಿ, ದೇಶದ ಕಟ್ಟಕಡೆಯ ವ್ಯಕ್ತಿಯನ್ನು ಮೇಲೆತ್ತುವಂಥ ನಿಟ್ಟಿನಲ್ಲಿ, ದೇಶವನ್ನು ಪ್ರಗತಿಯತ್ತ ತಗೊಂಡು ಹೋಗುವಂಥ ನಿಟ್ಟಿನಲ್ಲಿ, ಆರ್ಥಿಕವಾಗಿ ಮುನ್ನಡೆಸುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮುಂದಿನ ಹೆಜ್ಜೆಯನ್ನು ಇಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.